ಅಶ್ವದು أشهد أن لا إله إلا الله أشهد أن محمد رسول الله أشهد أن محمد رسول الله حي على الصلاة حي حي على الفلاح حي على الفلاح الصلاة خير من منام الصلاة خير من منام الله أكبر الله أكبر ಇಲ್ಲ ಸರ್ವಶಕ್ತನಾದ ಅಲ್ಲ ನನಗೆ ಪ್ರಾರ್ಥನೆಗೆ ಸಮಯವಿಲ್ಲ. ಸರ್ವವಂಚಿತನಾದ ನಾನು ನಿಮ್ಮ ಶಾಯಿ. ಬನ್ನಿ, ಜಗತ್ತಿನ ಎಲ್ಲ ಖದೀಮರೇ ಬನ್ನಿ ಬನ್ನಿ, ನೀವು ಬನ್ನಿ. ಜಗತ್ತಿನ ಎಲ್ಲ ಕಾವಲರೇ ಬನ್ನಿ ಬನ್ನಿ ಬನ್ನಿ. ಜಗತ್ತಿನ ಎಲ್ಲ ಜಾವುದಾರರೇ ಬನ್ನಿ ಬನ್ನಿ ಬನ್ನಿ. ನೀವು ಬರಬೇಕು ಬರಬೇಕು. ಜಗತ್ತಿನ ಎಲ್ಲ ಜಾದುಗಾರರೇ ಜನಿತರೇ ಬನ್ನಿ ಬನ್ನಿ ಬನ್ನಿ. ಜಗತ್ತಿನ ಎಲ್ಲ ಜಾದುಗಾರರೇ ಜನಿತರೇ ಖದೀಮರೇ ಕಾವಲರೇ ಬನ್ನಿ ಬನ್ನಿ ಬನ್ನಿ. ಶೈತಾನನ ಹುಕುಮತ್ತಿನ ಸಿಫಾದಾರನಾದವನಿಗೆ ಸ್ವಾಗತ. ನಾನೇ ದಿವಾನ್ ಮೀರ್ ಸಾದಿಕ್. ಈ ಅಲಿ ಹಬಿಯವರ ಮಾತ್ರ ನೀವು ಹೊತ್ತಿಕೊಳ್ಳುವ ಹಾಗೆ ಸುಳ್ಳುಗಳನ್ನು ಹೊತ್ತಿಸಿ ಬಿಡಿದ ಸಣ್ಣ ಸಣ್ಣ ಬೀಜಗಳನ್ನು ಕಿವಿಯೊಳಗೆ ನೆನೆದಿ ಹೇಳಿದರೆ ಎದೆಗಾಲು ತೆಗೆದುಕೊಳ್ಳಬೇಕು.
ಒಳ್ಳೆಯ ಹಾರಿತು. ಸಾದಿಕ್ ಸ್ವರ್ಗಕ್ಕೆ ಹೋದ. 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 ಏನು ಬೇಕಾದರೆ ಸುಳ್ಳನ್ನು ನಿಜ ಮಾಡಿ, ನಿಜವನ್ನ ಸುಳ್ಳು ಮಾಡಿ, ಶೈತಾನನ ಸುಧಾರಣಕ್ಕೆ ಲಾಯಕ್ಕಾದ ಕೆಲಸ ಮಾಡಿ ಹುಷಾರ್ ಹುಟ್ಟಾಗಿ ಗುಮಾನಿ ಬರದ ಹಾಗೆ, ಇಲಿ ಬೆಟ್ಟ ಕೊರೆಯುವ ಹಾಗೆ, ಕೆತ್ತಲು ಮಾಡೊಂದೆ ತಿನ್ನುವ ಹಾಗೆ ಎಲ್ಲವನ್ನು ಹೊರಗಿರಿಸಿ ಹೊರಂಗಿಯವರ ತುಪಾಕಿಗಳು ಕೂಡ ಉಡಾಯಿಸುವುದಿಲ್ಲ. ಕಿಲ್ಲೆಯ ಗೋಡೆಗಳನ್ನು ಅಲ್ಲಿನ ತುಫಾನು ನಡುಗಿಸುತ್ತದೆ. ನಿನ್ನ ಹೌದು ಗಿರಿಗಿಟ್ಟನ ತಿರುಗಿ ಚಾದುರಿ ಹೋಗುತ್ತದೆ. ಆಗ ನಿನ್ನ ಪುಷ್ಪಿ ಸೋದಿ ಮೆಲ್ಲಗೆ ಹೋಗಿ ನಿಲ್ತಾರೆ. ನಿನ್ನ ಹದರದ ನಾಟಕ ಮುಂದುವರಿದಿದೆ. ನೀರು ಕುಡಿಯುವಷ್ಟು ತಾಕತ್ತಿದ್ದರೆ ನನ್ನ ಗಟ್ಟಿ ತಾಕತ್ತೇ ಸುಲ್ತಾನರೇ ಟಿಪ್ಪು ಹುಟ್ಟುವುದಕ್ಕಿಂತ ಮುಂಚೆ ಮತ್ತಾಗಿ ಟಿಪ್ಪು ಅಲಿ ಅವರನ್ನ ದುವಾ ಮಾಡಿಸಿಕೊಂಡು ಹೋಗಿದ್ದೆ. ಆಗ ನೀನು ಸುಲ್ತಾನ ಲಡಾಯಿಯಲ್ಲಿ ಕುಚ್ಚಿ ಹಬ್ಬಿಸಿಕೊಳ್ಳುವ ಮಕ್ಕಳನ್ನು ಮಾತ್ರ ಹೇಳೋದು ಎಂದರು. ಆದರೆ ಇಲ್ಲಿ ನೋಡು, ಕುಚ್ಚಿ ಹಾಕಿಸಿಕೊಂಡು ಬಿಟ್ಟಿರುವ ಎಷ್ಟೊಂದು ಮಕ್ಕಳನ್ನ ಈ ಭೂಮಿ ತಾಯಿಯಲ್ಲಿದ್ದಾರೆ. ಇತ್ತಗಳಲ್ಲಿ ಬರೀ ತೋಪಾಡಿಸಿದ್ದಾರೆ.
ಮತ್ತಷ್ಟು ದುಡ್ಡುಗಳಾಗುತ್ತದೆ. ಯಾರದು ಲಡಾಯಿ ಮೈದಾನದಲ್ಲಿ ಗೊಳಾಗ್ತಿರುವುದು? ಅಮಿಷ ಪ್ರಯೋಜನವಿಲ್ಲ. ಇನ್ನಲಿಲ್ಲ ಇವು ಇನ್ನಿಲ್ಲ ಈ ರಾಜ್ಯವು. ತಕ್ಷಣವೇ ಕ್ಷಣವನ್ನು ಮಹಲಿಗರ ಮಾಡಿಸಿದ ಧ್ವಜಿಯಿಂದ ಬಂದಾಗಿ ಖಾದಿ ಮಹಲಿಗಳಿಗೆ ಹೇಳ್ತೇನೆ. ನಾವಿನ್ನು ಮಹಲಿಗೆ ವಾಪಸ್ಸಾಗಿರುವುದು ಜಿಲ್ಲೆಯ ಬಂದಾವಸ್ತು ಜಿಮ್ಮೆದಾರಿ ನನಗೆ. ಲಡಾಯಿ ಮೈದಾನದಲ್ಲಿ ಯೋಚಿಸಬೇಕಾದ್ದು ಸತ್ತವರ ಬಗ್ಗೆ ಇಲ್ಲ, ಬದುಕಿರುವವರ ಬಗ್ಗೆ. ಅಲ್ಲಿ ಧರ್ಮಶಾಲೆಯ ಬಳಿ ಸಾಕಷ್ಟು ಜನ ಗಾಯಾಳುಗಳಿದ್ದಾರೆ. ನಾವು ಅಲ್ಲಿಗೆ ಹೋಗಬೇಕು. ನಮ್ಮ ಖಜಾನೆಯ ಪರಿಸ್ಥಿತಿ ಹೇಗಿದೆ? ಯುದ್ಧವನ್ನು ಮುಂದುವರಿಸಬೇಕು ಬೇಡವು ಎನ್ನುವುದೇ ಇಂದು ನಮ್ಮ ಮುಂದಿರುವ ಪ್ರಶ್ನೆ. ಬೇಡವೆನ್ನುವ ಪ್ರಶ್ನೆ ಇಲ್ಲ. ಇಷ್ಟು ದಿವಸಗಳಾದರೂ ಅವರ 3 ಮಜಬೂತಾದ ಸೇವೆಗಳನ್ನು ನಾವು ನಮ್ಮ ಜಿಲ್ಲೆಯೊಳಗೆ ಬರಗೊಟ್ಟಿಲ್ಲ. ಇನ್ನು ಕೆಲವು ದಿವಸ ಹೀಗೆ ಮುಂದುವರೆದರೆ ಅವರೇ ಸ್ವತ್ತಾಗಿ ವಾಪಸ್ಸಾಗುತ್ತಾರೆ. ದಿವಾನ್ ಮೀರ್ ಸಾಧಿದ್ರೆ ಯಾಕರ ಬಗ್ಗೆ? ಆರೋಗ್ಯದ ಬಗ್ಗೆ. ಇದು ಆರೋಗ್ಯ ಕೆಡಿಸಿಕೊಳ್ಳುವ ಸಮಯವಲ್ಲ. ನನ್ನ ಆರೋಗ್ಯ ಚೆನ್ನಾಗಿದೆ, ಆದರೆ ಚಿಂತೆ ಸುಲ್ತಾನದ ಆರೋಗ್ಯದ ಬಗ್ಗೆ ಯೋಚಿಸುವುದು. ಸುಲ್ತಾನರ ಆರೋಗ್ಯ ಚೆನ್ನಾಗೇ ಇದೆಯಲ್ಲ, ಆದರೆ ಮುಂದೆ ಕೆಡವು. ಈಗ ಮನಸ್ಸು ಕೆಟ್ಟಿರುವುದು ಕಾರಣ. ಮಂಗಳೂರು ಲಡಾಯಿಯಲ್ಲಿ ಅವರಿಗೆ ವಿಜಯ ತಂದುಕೊಂಡ ಕುದುರೆ ಗಿಲ್ಕೃಷ್ಗೆ ನಿನ್ನೆ ಗುಂಡೆ, ಅಲ್ಲದೆ ಅವರ ಪ್ರಾಣಕ್ಕಿಂತ ಹೆಚ್ಚಾದ ಮುಖ್ಯ ಭಾಗಗಳಿಗೆ ಫಿರಂಗಿಯೇ ಮನಸ್ಸು ಕೆಡದೆ ಇನ್ನೇನು ಮಾಡಿದ್ರು. ಇಂಥ ವಿಷಯದ ಬಗ್ಗೆ ಸುಲ್ತಾನರೇ ಹೆಚ್ಚು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವರ ಹಿತೈಷಿಯಾದ ನಾನು ತಲೆ ಕೆಡಿಸಿಕೊಳ್ಳಬೇಕಾಗಿದೆ. ಹೌದು, ಜಿಲ್ಲೆ ಕರಾರುನಾಮಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನನಗಂತೂ ಅವರ ಆರೋಗ್ಯದ ಚಿಂತೆ ನೋವಾಗಿದೆ. ಬೇಗಂ ಸಾಹೇಬ ಅವರ ನಿರೀಕ್ಷಿತ ಮೃತ್ಯು ಬಹಳ ವ್ಯಸನಕಾರಿಯಾಗಿರುವುದು ನಮಗಂತೂ ಇದರಿಂದ. ಲಡಾಯಿ ಮೈದಾನದಲ್ಲಿ ಸೈನಿಕರು ಮತ್ತು ಸೈನಿಕರ ಹಿಂದಕ್ಕೆ ಇರುವಂತವಲ್ಲ. ಸುಲ್ತಾನರು ಮತ್ತು ಬೇಗಮರು ಸಾಯುತ್ತಾರೆ. ಇನ್ನು ಸೀದಾ ವಿಷಯ ಲಡಾಯಿಯೊಳಗೆ ಗಂಜಾಂ ಪ್ರದೇಶವು ಶತ್ರುಗಳ ವಶದಲ್ಲಿರುವುದರಿಂದ ಮದ್ದುಗುಂಡುಗಳು ಸರಬರಾಜಾಗುತ್ತಿಲ್ಲ. ಲಾಲ್ಬಾಗ್ ಇನ್ನೂ ಅವರ ವಶದಲ್ಲಿ ಗಾಯಗೊಂಡಿರುವ ನಮ್ಮ ಸಿಪಾಯಿಗಳು 100, ಸತ್ತವರು 59, 23 ಕುದುರೆಗಳು. ಎದುರಾಳಿಗಳ 4 ತೋಪುಗಳು ನಮ್ಮ ವಶದಲ್ಲಿವೆ. ನಮ್ಮ 2 ತೋಪುಗಳು ನಾಶವಾಗಿವೆ. ಆದರೂ ವಿಶ್ವ ಪ್ರಯತ್ನ ಪಟ್ಟರು ಶತ್ರುಗಳು ನಮ್ಮ ಜಿಲ್ಲೆಯೊಳಗೆ ನುಗ್ಗಲಿಕ್ಕಾಗಲಿಲ್ಲ. ನಮ್ಮ ಕ್ಷಿಪಣಿಗಳು ಎಂದಿನಂತೆ ಅವರ ಭೌತಿಗೆ ಬಹಳ ಜಖಂ ಮಾಡಿವೆ. ಅವರ ಕಡೆಯಿಂದಲೇ ಸಂಧಾನದ ಸೂಚನೆ ಬಂದಿದ್ದು ಕೇಳಿದೆವು. ಬಹಳ ಬದಲಾಗಿ ಕಾರಣವಾಲಿಸರ ಆಪ್ತ ಕಾರ್ಯದರ್ಶಿಗಳಿಗೆ ಖುದ್ದಾಗಿ ಇಲ್ಲಿಗೆ ಬಂದಿದ್ದರು.
ಸಂಧಾನದ ಬಗ್ಗೆ ತಮ್ಮ ಅಭಿಪ್ರಾಯ? ಅವರೇ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವುದು ಅವರ ಹತಾಶೆಯ ಸೂಚನೆ. ಕೋಟೆಗೆ ಅವರು ಮುತ್ತಿಗೆ ಹಾಕಿದ್ದರು, ಕೋಟೆ ಒಳಗೆ ನುಗ್ಗಲು ಇದುವರೆಗೆ ಸಾಧ್ಯವಾಗುತ್ತಿಲ್ಲ. ಮರಾಠರು ತಕರಾರು ಮಾಡುತ್ತಿದ್ದಾರೆ. ಇದು ಹೀಗೆಯೇ ಮುಂದುವರೆದರೆ ಅವರು ಬಳಲಿ ಯಶೋಲಕ್ಷ್ಮಿ ನಮ್ಮ ಬರೆಯುವುದು ನಿಶ್ಚಯ. ಗಪ್ಪ, ನಿನ್ನ ಅಭಿಪ್ರಾಯ? ಬ್ರಿಟಿಷರ ಜೊತೆ ಸಂಧಿಗೆ ಬದಲು ಅರಿಗಳ ಜೊತೆ ದೋಸ್ತಿ ಮೇಲು. ಈಗಿನ ಪರಿಸ್ಥಿತಿ ಅವರನ್ನು ಬದಲಾಯಿಸುವುದು ಸಾಕು. ಅವರು ಬದಲಾಗುವ ಸಾಧ್ಯವಿಲ್ಲ. ಪೂರ್ಣಯ್ಯನವರೇ ಮರೆತಿರ ಅತ್ತ ಬಿಗನೂರಿನಲ್ಲಿ ಅಯ್ಯಕಾರನಿಗೆ ಮೊದಲು ಕುಮ್ಮಕ್ಕು ಕೊಟ್ಟು ಇತ್ತ ನಮ್ಮ ಜೊತೆ ಶಾಂತಿ ಒಪ್ಪಂದಕ್ಕೆ ದಸ್ಕತ್ ಹಾಕಿ ಅವನಿಗೆ ದೋಷ ಮಾಡಿದೆ. ಅಲ್ಲದೆ ಒಪ್ಪಂದದ ಜಿಲ್ಲೆಯನ್ನು ನಮಗೊಪ್ಪಿಸುವ ಮೊದಲೇ ಖಜಾನೆಯನ್ನು ಪೂರ್ತಿ ಲುಟಾಯಿಸಿ ಬಟ್ಟೆ ಬರೆಗಳನ್ನು ನಾಣ್ಯಗಳನ್ನು ಬಚ್ಚಿಸಿಕೊಂಡು ಪರಾರಿಯಾದರು. ಅಲ್ಲದೆ ಮಂಗಳೂರಿನಲ್ಲಿ ಮಾಡಿಕೊಂಡ ಒಪ್ಪಂದವನ್ನು ಒಮ್ಮೆಲೆ ತುಫಾನಿಗೆ ದೂರಿ ಮತ್ತೆ ನಮ್ಮ ಮೇಲೆ ಹಲ್ಲೆ ಮಾಡಿದರು. ಇಂಥವರು ಬದಲಾಗುವುದು ಸಾಧ್ಯವೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಅವರಿಗಿರುವುದು ದೌಲತ್ತಿನ ತೀರದ ದಾನ. ದೇವಾದೇವಿಗೆ ಎಂದು ಬಂದು ಲಡಾಯಿ ನಿಂತಿದ್ದಾರೆ. ಈ ಸಮ ಹೆಸರಿನಲ್ಲಿ ನಮ್ಮ ಗಾಳಿ ನೀರಿಗೆ ವಿಷವನ್ನು ಬೆರೆಸುತ್ತಿದ್ದಾರೆ. ಆದರೂ ಸಂಧಾನ ಮಾಡಿಕೊಳ್ಳಬೇಕೆಂಬುದೇ ನಮ್ಮ ಇರಾದೆ ಹೊರತು. ಏಕೆಂದರೆ ಈಗ ನಮ್ಮ ಬೌದ್ಧರು ಉತ್ಸಾಹದಿಂದ ತಂದಿದೆ. ಅವರು ಹೆದರುತ್ತಾರೆ. ಇಂತಹ ಸಮಯದಲ್ಲಿ ಅವರಿಗೆ ಕರುಣೆಯನ್ನು ತೋರಿಸಿ ಕಸಾಯಿಕಾರಿಗೆ ಬರುವ ಗುರಿಯನ್ನು ಒಪ್ಪಿಸಿ ಈ ತಂದಿನ ಕಡಿದಾಕುತ್ತದೆ. ಇದು ಕಟುಕರ ನೀತಿ. ನಮ್ಮ ನೀತಿ ಅದಾಗಬಾರದು. ಆದರೂ ಸಂಧಿ ಮಾಡಿಕೊಳ್ಳಬೇಕೆಂಬುದು ನಮ್ಮ ಅಭಿಪ್ರಾಯ. ಯುದ್ಧ ಸ್ವಲ್ಪ ಮುಂದುವರೆದರೆ ನಮಗೆ ಯಶಸ್ಸು. ಆ ಯಶಸ್ಸು ನಮ್ಮ ಗುರಿಯಲ್ಲ. ಅವರು ನಂಬಿಕೆಯ ದ್ರೋಹಿಗಳು. ಅದು ನಮಗೆ ಹೊಸ ವಿಷಯವಲ್ಲ. ಹಾಗಿದ್ದಲ್ಲಿ ಈ ಸಂಧಿ ಯಾವ ಫಾಯಿದೆಗೆ? ಯಾವ ಸಂಪತ್ತಿಗೂ ಅಲ್ಲ. ನ್ಯಾಯಕ್ಕಾಗಿ, ಸಮತೋಲನಕ್ಕಾಗಿ. ಅಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿದಾಗ ಸೂರ್ಯ ಮತ್ತು ಚಂದ್ರರನ್ನು ಸಮತೋಲನದಲ್ಲಿರಿಸಿದ. ಈ ಸಮತೋಲನ ಸ್ವಲ್ಪ ಕದಲಿದರು ಜಗತ್ತಿನ ನಾಶ ಖಂಡಿತ. ಆಯಾಯ ದೇಶದ ಪ್ರಜೆಗಳು ತಮ್ಮ ತಮ್ಮ ದೇಶಗಳನ್ನು ಆಳಿಕೊಂಡು ಬರುವುದು ಒಂದು ಸಮತೋಲನ. ಪರಂಗಿಯವರು ಈ ಸಮತೋಲನವನ್ನು ಕದಲಿಸುತ್ತಿದ್ದಾರೆ. ಅವರನ್ನು ನಮ್ಮ ದೇಶದ ಸೀಮೆಯಿಂದಾಚೆ ಒತ್ತೋಡಿಸಲು ಸದ್ಯಕ್ಕೆ ಈ ಎರಡು ಒಪ್ಪಂದಗಳು ಜರೂರಿಯಾಗಿದೆ. ಅದು ಹೇಗೆ ಸಾಧ್ಯವಿತ್ತು? ಈ ಒಪ್ಪಂದವಾದ ಮಾತ್ರಕ್ಕೆ ಅವರು ಅವರ ಸೀಮೆಗೆ ರವಾನೆಯಾಗುತ್ತಾರೆ. ಅಪ್ಪಾಜಾರವರು ಶತ್ರುಗಳನ್ನು ಬಫ ಪಡೆಯುವುದರ ಬಗ್ಗೆ ಒಂದು ಮಾತನ್ನು ಪದೇ ಪದೇ ಹೇಳುತ್ತಿದ್ದಾರೆ. ತಮಗೆ ನೆನಪಿದೆಯೇ ಪೂರ್ಣಯ್ಯನವರೇ? ನಿನ್ನ ಸರಹದ್ದನ್ನು ರಕ್ಷಣೆ ಮಾಡಿಕೊಳ್ಳುವ ಬದಲು ಶತ್ರುವಿನ ಸರಹದ್ದನ್ನು ಹೊಕ್ಕು ಅಂಗವಲ ಮಾಡು. ಆದರೆ ಈಗ ನಾವು ಶತ್ರುವಿನ ಸರಹದ್ದಿನೊಳಗೆ ಹೋಗುವ ಸ್ಥಿತಿಯಲ್ಲಿಲ್ಲ. ಬ್ರಿಟಿಷರ ಸಮರಶಕ್ತಿಯನ್ನು ಇಂಗ್ಲೆಂಡಿನಲ್ಲಿಯೇ ಪಕ್ಕು ಪಡೆಯಬೇಕಾದರೆ ಅವರ ಆಸುಪಾಸಿನ ವೆಚ್ಚರ ನೆರವನ್ನು ಪಡೆಯಬೇಕು. ಈ ಮಹತ್ ಕಾರ್ಯಕ್ಕಾಗಿ ನಾವು ಪರ್ಷಿಯಾ, ತುರ್ಕಿಸ್ತಾನ, ಮಸ್ಕತ್, ರಷ್ಯಾ ಎಲ್ಲ ಸಂತವತ್ತುಗಳ ಸಹಕಾರವನ್ನು ಪಡೆಯಬೇಕು. ಇದಕ್ಕೆಲ್ಲ ಸಾಕಷ್ಟು ಸಮಯಾವಕಾಶ ಬೇಕು. ಹಾಗಾಗಿ ಈ ಕರಾರು ನಮಗೆ ಜರೂರಿಯಾಗಿದೆ. ನಾವು ಅದನ್ನು ಮಾಡಲಿಸುವುದರೊಳಗಾಗಿ ಇಡೀ ಹಿಂದೂಸ್ತಾನದ ರಾಜ ನವಾಬರ ನೆರವಿನಿಂದ ಬ್ರಿಟಿಷರು ನಮ್ಮನ್ನು ಖತಮ್ ಮಾಡಿರುತ್ತಾರೆ. ಅಲ್ಲದೆ ಕಳೆದ ಯುದ್ಧದಲ್ಲಿ ಫ್ರೆಂಚರು ನಮಗೆ ಕೈ ಕೊಟ್ಟಿದ್ದರು. ಹೈದರಾಬಾದಿನ ನಿಜಾಮ ಬ್ರಿಟಿಷರ ಬಾಣವಾಗಿದ್ದಾರೆ. ಇನ್ನು ಮರಾಠರು ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ. ಇಂಥವರನ್ನು ನಮಗೆ ಇಂಥ ಸಂದರ್ಭದಲ್ಲಿ ನಾವು ಮತ್ತೆ ನಮ್ಮವರ ದೇಹವನ್ನು ಕೇಳಿ ಪಡೆಯಬೇಕಾಗಿದೆ. ಅಲ್ಲದೆ ನಮಗೆ ಬೇಕಾಗಿರುವುದು ತಾತ್ಕಾಲಿಕ ವಿಜಯವಲ್ಲ, ಇಡೀ ಪ್ರಪಂಚದ ನಕಾಶೆಯಿಂದ ಈ ಫಿರಂಗಿಯವರ ಪಡೆಗಳನ್ನು ಶಾಶ್ವತವಾಗಿ ತೊಲಗಿಸಬೇಕು. ಅದಕ್ಕಾಗಿ ನಮ್ಮ ಪ್ರಯತ್ನ ಮುಂದುವರಿಯಬೇಕು. ಅಲ್ಲದೆ ಗಪ್ಪ, ಈಗ ನಮ್ಮ ಪ್ರಜೆಗಳಿಗೆ ಯುದ್ಧ ವಿರಾಮ ಬೇಕಾಗಿದೆ. ಸತ್ಯದ ಯುದ್ಧ ಯಾಕೆ ನಿರಂತರವಾಗಬೇಕು? ಬ್ರಿಟಿಷರ ಮೇಲಿನ ದ್ವೇಷಕ್ಕಿಂತ ಬಹಳ ಪ್ರಾಮುಖ್ಯವಾಗುವುದು ನಮ್ಮ ಸಂಪನ್ನತ್ತನ್ನು ಬಲಪಡಿಸಿಕೊಳ್ಳುವುದರ ಕಡೆಗೆ ಕೊಡಬೇಕೆನ್ನುವುದು ಸೈನಿಕಾಂಗರ ಉದ್ದೇಶವಾಗಿದೆ. ಆದರೆ ಈಗ ನಮ್ಮ ಉದ್ದೇಶವೇ ಬೇರೆ. ಇಡೀ ಏಷ್ಯಾ ಖಂಡದ ಜನತೆಯನ್ನ ತಮ್ಮ ವಾಣಿಜ್ಯ ಹಿತಗಳಿಗಾಗಿ ಗುಲಾಮರಾಗಿಸಿಕೊಂಡಿರುವ ಈ ಸೈತಾನ ಶಕ್ತಿಗಳ ವಿರುದ್ಧ ನಾವು ಜಗತ್ತನ್ನು ಬಹಳ ಹಿಂದೆಯೇ ಸಾಧಿಸಿದ್ದೇವೆ. ಆದರೆ ನಾವು ಈಗ ಸಂಧಿ ಮಾಡಿಕೊಳ್ಳುವುದೆಂದರೆ ಅವರು ಅಲ್ಲದ ಷರತ್ತುಗಳನ್ನು ಹಾಕಬಹುದು. ಅದು ಸಾಧ್ಯವಿಲ್ಲ. ಅವರಿಗೆ ಈಗಾಗಲೇ ಗಜಹಟ್ಟಿಯಲ್ಲಿನ ಮನಸ್ತೋತ್ತರದ ಪರಿಚಯವಾಗಿದೆ. 2 ವರ್ಷಗಳಿಂದ ಒಟ್ಟಿಯಾಗಿ 3 ಫೌಜುಗಳ ಜೊತೆ ಲಡಾಯಿ ಮಾಡಿ ಗೆಲ್ಲಲಾಗದಿದ್ದರು. ಸೋಲರೈತಿರುವ ನಮ್ಮ ತಾಕತ್ತು ಅವರಿಗೆ ರುಜುವಾತಾಗಿದೆ. ಅವರ ಷರತ್ತುಗಳು ಏನೆಂದು ತಿಳಿಯುವವರೆಗೂ ಜಿಲ್ಲೆಯ ಹುಡುಗಿನ ಮೇಲೆ ನಿಲ್ಲಿಸಿರುವ ತುಪಾಕಿಗಳನ್ನು ಇಳಿಸುವುದು ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆಂದೇ ಪ್ರಮಾಣ ಹೊಡೆಸಿ ಬೇಸಾದೆ ಎಂದಿನಿಂದ ನೀವೇ ನಮ್ಮ ನಾಯಕ. ಹುಡುಗರ ಏರ್ಪಾಟಿಗೆ ಪೂರ್ಣಯ್ಯನವರೇ, ಗಬ್ಬಾರ ನಿಮ್ಮ ಪರವಾನಿಗೆಯನ್ನು ಪಡೆದು ಹುಡುಗರನ್ನು
ಬಂದಿ ಖಾನೆಯಲ್ಲಿರುವ ಬ್ರಿಟಿಷ್ ಅಧಿಕಾರಿಗಳಾದ ಲೆಫ್ಟಿನೆಂಟ್ ಚಾರ್ಮರ್ಸ್ ಮತ್ತು ನ್ಯಾಷನಲ್ ಅನ್ನು ಬಿಡುಗಡೆ ಮಾಡಿ. ಹಾಲು ಜಾಸ್ತಿಯಾದರೂ ಹಾಲಿನಿಂದ ಜಾಸ್ತಿಯಾಗಲಿ ಬೆಳಗಾಗುವುದರೊಳಗೆ ಎಲ್ಲವನ್ನು ಕಥಂ ಮಾಡಿ ಹೆಂಡತಿ ಸತ್ತಡದ ಸುಲ್ತಾನ ಅಳುತ್ತಾ ಮಲಗಿದ್ದಾನೆ. ನಮ್ಮ ಹೆಂಡತಿ ನಿಮಗೋಸ್ಕರ ಕಾಯ್ತಿದ್ದಾರೆ. ಸೂಳೆಯರು ಗೋಳಾಡುತ್ತಿದ್ದಾರೆ. ಲಡಾಯಿ ನಿಂತಿದೆ. ಪ್ರಧಾನವಾಗಿ ಜಾರಿಗೆ ಬಂದಿದೆ. ಇಂಥ ವಿಷಯಗಳಿಂದ ಸಿಪಾಯಿಗಳನ್ನು ಚುಚ್ಚಿ ಹೌದು ತುರ್ತಾಗಿ ಪಾಳೆಗಳಿಗೆ ವಾಪಸ್ ಆಗುವ ಹಾಗೆ ಮಾಡಿ ತೋಪು ತುಪಾಕಿಗಳು ಗುರುಜುಗಳ ಮೇಲಿಂದ ಇಳಿದಿರಬೇಕು. ಎಲ್ಲರ ನಿತ್ಯೆಯನ್ನು ಬರ್ಖಾಸ್ತ್ ಮಾಡಿ ಬೆಳಿಗ್ಗೆ ದರಿದ್ರ ಸೂರ್ಯ ಹುಟ್ಟುವುದಕ್ಕೆ ಮೊದಲು ಲಡಾಯಿ ಮೈದಾನ ಖಾಲಿಯಾಗಿದೆ. ಇಡೀ ಜಿಲ್ಲೆ ಖಾಲಿ ಚೊಂಬಿನ ಹಾಗೆ ಬೋಳು ಆಗಿರಬೇಕು. ಆರಾಮೇ ಇಲ್ಲ. ಶತ್ರುಗಳ ಪಾಳೆಯಿಂದ ಸುದ್ದಿ ಬಂದೇನು? ಇನ್ನು ಎಲ್ಲವೂ ಆದರೆ ಕೋಟೆ ಒಳಗಿನ ವಿದ್ಯಮಾನಗಳು ವಿಚಿತ್ರವಾಗಿ ನಮ್ಮ ತೀರ್ಮಾನದ ವಿರುದ್ಧವಾಗಿ ಪುರುಷಗಳ ಮೇಲಿನ ತೋಪು ತುಪಾಕಿಗಳನ್ನು ಕೆಳಗಿಳಿಸಿದ್ದಾರೆ. ಸಿಪಾಯಿಗಳು ತಂಡು ತಂಡಾಗಿ ಪಾಳೆಯಕ್ಕೆ ಹಿಂದಿರುಗುತ್ತಿದ್ದಾರೆ. ಪ್ರಾಯಶಃ ಯಾರಿಗೂ ತಪ್ಪು ಸೂಚನೆ. ಯಾವ ಅಂತ್ಯಗಳ ಸಜ್ಜು ಶತ್ರುಗಳ ಒಳಗುತ್ತವರಿ ಕಾನೂನಿಗೆ ಮೊದಲೇ ಫಲಕಿಯವರು ಕಾನೂನು ಮುಗಿಸಿದ್ದಾರೆ. ಏನಾಯಿತು? ಮತ್ತೆ ಸೋಮವಾರಪೇಟೆಯಲ್ಲಿ ಲಡಾಯಿ, ಇಲ್ಲಿಯೂ ಲಡಾಯಿ. ಅದು ಹೇಗೆ ಸಾಧ್ಯ? ಜನರು ನಡೆಯುತ್ತಿದ್ದ 2000 ಕಾಲಾವಧಿಯ ಗೋಚರಕ್ಕೆ ಅಡಹತ್ತನೆ ಗೊಂದಲಿದೆ. ಜನಾಂತರದಲ್ಲಿ ಆಕಾಶ ಎತ್ತರಕ್ಕೆ ಧೂಳು, ಸ್ಫೋಟ, ಹೊಗೆ, ಕೂಗು. ಆದರೆ ಅಷ್ಟೇ ಅನಿರೀಕ್ಷಿತವಾಗಿ ನಮ್ಮ ರಾಜಕಾರರು ತಮ್ಮ ತುಕಡಿಗಳನ್ನು ತಂದು ಫಲಕಿಯವರನ್ನು ಹಿಮ್ಮೆಟ್ಟಿಸಿದರು. ಅಂದ್ರೆ ಎಲ್ಲ ಹೆಚ್ಚಿನ ಹಾಗೆಗಳನ್ನು ಹೋಗಿದೆ. ಹೌದು ಪೂರ್ಣ ಏನಂದ್ರೆ ಇಷ್ಟಾದ ಮೇಲೂ ಕರಾರುನಾಮೆ ಬೇಕೆಂದರೆ ಅದು ಹುಜೂರರಿಗಿರದು. ಗಪ್ಪ, ಇವು ಫರಂಗಿಯವರ ಹಳ್ಳಿಯ ಮಾಮೂಲಿ ನಮೂನೆಗಳು ಅಲ್ಲದೆ ಅವರ ಅನಿರೀಕ್ಷಿತ ತಂತ್ರಗಳೆಲ್ಲವೂ ನಮಗೆ ನಿರೀಕ್ಷಿತವಾಗಿ ಹುಜೂರ್, ಕರಾರುನಾಮೆ ಬೇಕೆಂದ ಕೇಳಿದ ನನ್ನ ನಾಲಿಗೆ ಪಡೆದು ಫರಂಗಿಯವರು ಕೇಳುತ್ತಿರುವುದು ಕರಾರುಗಳನ್ನಲ್ಲ, ಶರಣಾಗತಿಯನ್ನ. ಕರಾರುನಾಮೆಯ ವಿಷಯ ಬಯಸಲಾಗಿದೆ. ಷರತ್ತುಗಳೇನು? ಕಾಲು ರಾಜ್ಯ ನಿಜಾಮನಿಗೆ, ಕಾಲು ಮರಾಠರಿಗೆ, ಕಾಲು ಫರಂಗಿಯವರಿಗೆ ಕೈ ಕಾಲು ಕತ್ತರಿಸಿದ ಶವದ ಹಾಗೆ ಬಾಕಿ ಉಳಿದಿದ್ದು ಸುಲ್ತಾನರಿಗೆ. ಅಷ್ಟೇ ಅಲ್ಲ, 3 ವರ್ಷಗಳಿಂದ ನಮ್ಮ ಮೇಲೆ ಹುಟ್ಟಿನ ಮಳೆ ಸುರಿಸಿದ ಮೆಹರ್ಬಾನಿಗೆ 3,30,00,000 ರೂಪಾಯಿ ಪರಿಹಾರ ಧನ ಅಂತ ಕೂಡಲೇ ಬಾಕಿಗಳನ್ನೇನು ಏನದು? ತಾವು ತಪ್ಪು ತಿಳಿಯುತ್ತಾರೆ ಎನ್ನುವುದೊಂದು ಕಿಲನ್ ಏನದು? ಸದ್ಯಕ್ಕೆ ಇಷ್ಟೊಂದು ಹಣ ನಮ್ಮ ಖಜಾನೆಯಲ್ಲಿಲ್ಲ. ಆದ್ದರಿಂದ ತಾವು ಜಾರಿಗೊಳಿಸುವ ಪಾದ ವಿಷಯದ ಹುಕುಮನ್ನು ವಾಪಸ್ ತೆಗೆದುಕೊಂಡರೆ ಅದರ ಇನ್ನೊಂದಿಷ್ಟು ಹಣವನ್ನು ಗಳಿಸಬಹುದು. ಸಾಧ್ಯ. ಜನಸಾಮಾನ್ಯರ ಬದುಕಿನ ಬಗ್ಗೆ ಕಾಳಜಿ ಇರುವ ನಾವು ಅವರ ಆರ್ಥಿಕ, ಸಾಮಾಜಿಕ ಮತ್ತು ನೈತಿಕ ಹಿತದೃಷ್ಟಿಯಿಂದ ಜಾರಿಗೊಳಿಸುವ ಈ ಕಾನೂನನ್ನು ಯಾವುದೇ ಕಾರಣ ರದ್ದುಗೊಳಿಸುವುದಿಲ್ಲ. ಮುಂದೆ ಬಹಳ ವಿಚಿತ್ರವಾದವು. ನಾವು ಸಂಪೂರ್ಣವಾಗಿ ಪರಾಜಿತರಾದೆವು ಎನ್ನುವ ಹಾಗೆ ಆ ಬ್ರಿಟಿಷರ ನಿಬಂಧನೆಗಳು ಸಮಸ್ಯೆಯಾದ ಪೂರ್ಣ ಇರಲು ನಮ್ಮ ಸಂತಾನಗಳ ಗರ್ಭದಲ್ಲಿ ಮಿಡಿದಾದಗಳು ತಲೆಯೆತ್ತಿವೆ. ಹುಡುಗರ ಫರ್ಮಾನಿನ ವಿರುದ್ಧ ಯಾರು ತೋಪುಗಳನ್ನು ಗುರುತುಗಳ ಮೇಲೆ ನೇರಿಸುವ ಹಾಗೆ ಮಾಡಿದ್ದು? ಇದೇ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಬಾಬುವಿರುವುದು ನಮ್ಮ ತಂದೆಯಿಂದಾನೇ ಬಳಸಲಾಗುವುದಿಲ್ಲ. ಆ ಮನೆಗೆ ಸಿಪಾಯಿಗಳ ಸುರಾತ್ ಮಾಡಿದ್ದು ಆ ಮನೆಯವರಿಗೆ ನಮ್ಮ ದೇಶದ ನಿಶಾನೆಯಾಗಿದೆ. ಆದ್ದರಿಂದ ಅವರು ಮತ್ತೊಂದು ಘೋರವಾದ ಷರತ್ತನ್ನು ವಿಧಿಸುತ್ತಿದ್ದಾರೆ. ಘೋರವಾದ ಷರತ್ತೆ ನನ್ನ ನಾಲಿಗೆ ಅಷ್ಟು ಕಠೋರವಾಗಿದೆ. ಸಾಧ್ಯ. ನಾವು ಈ ಭೂಮಿಗೆ ಬಂದ ಕೂಡಲೇ ನಮ್ಮನ್ನು ಸ್ವಾಗತಿಸಿದ್ದು ತೋಪು ತುಪ್ಪಾಗಿರುವ ಆರ್ಭಟ, ಯುದ್ಧದ ಹಾಹಾಕಾರ,
ಪಿತೂರಿಗಳ ಸ್ಫೋಟಗಳ ತೊಟ್ಟಿನಲ್ಲಿ ಹುಟ್ಟಿ ಅಪ್ಪರಗಳ ಮಧ್ಯೆಯೇ ಬೆಳೆದಿರುವ ಈ ನಮ್ಮ ಜೀವಿಗಳಿಗೆ ಯಾವುದು ಕಠೋರವಾದ ಸಾಧನೆ. ಉಳಿದಂತ ಪರಿಹಾರದ ಪಾವತಿಯಾಗುವವರೆಗೆ ಸುಲ್ತಾನರ ಇಬ್ಬರು ಮಕ್ಕಳನ್ನು ಒತ್ತೆಯಾಗಿರಬೇಕಂತೆ. ಇದನ್ನು ಪೂರೈಸುವ ಮೊದಲು ಲಡಾಯಿಯಲ್ಲಿ ಸಾಯುತ್ತೇವೇನು? ನನಗೂ ಹಾಗೆ ಅನಿಸುತ್ತದಮ್ಮ. ಆದರೆ ಹೊರಂಗಿಯವರು ಅದಕ್ಕೆ ಬದಲಿಯನ್ನು ಸೂಚಿಸಿದ್ದಾರೆ. ಶಹಜಹಾನನಿಗೆ ಬದಲಾಗಿ ದಿವಾನ್ ಊರ್ವಯ್ಯನವರನ್ನೇ ಅರೆಯಿಡಬಹುದಂತೆ. ಮಾತರಬೇಕಪ್ಪ. ರಾಜ್ಯದ ಹಿತಕ್ಕಾಗಿ ಒತ್ತೆಯಾಳಾಗಲು ನಾನಾಗಲಿ ಯಾರೇ ಆಗಲಿ ಸಮ್ಮತಿಸಲೇಬೇಕು. ನೀವು ಬ್ರಿಟಿಷ್ ಕೈ ಶಕ್ತಿಗಳನ್ನು ಅವರು ಯಾವ ರಿಯಾಯಿತಿ ಕೊಡ್ತಾ ಇದ್ದಾರೆ. ಸಲ್ತನತ್ತಿನ ಚಾಕರನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಕೊನೆಯ ಕ್ಷಣಕ್ಕೆ ಒಪ್ಪಬೇಡುವುದು. ನಾವು ಸುತ್ತಲತ್ತಿನ ಚಾಕರವಾಗಿಯೇ ಹೇಳುತ್ತಿದ್ದೇವೆ. ಜಹತ್ಗಾಗಿ ಹೊರತೊಟ್ಟವರಿಂದ ಅಲ್ಲ ಅವರ ಸರ್ವಸ್ವವನ್ನು ಕಾಣಿಕೆಯಾಗಿ ಬಯಸುತ್ತಾರೆ. ಅಲ್ಲದೆ ಈ ನಮ್ಮ ಜಹತ್ಗಾಗಿ ಎಷ್ಟು ಮಕ್ಕಳನ್ನು ತಂದೆಯರನ್ನು ಕಳೆದುಕೊಂಡಿದ್ದಾರೆ. ಈ ಜಹತ್ಗಾಗಿ ನಮ್ಮ ಶಹದಾಬಾಗಳ ಮತ್ತೆ ಆಗಬೇಕು. ಕರಾರು ನಾವು ಜಾರಿಗೆ ಬರಲಿ. ಇದು ನಮ್ಮ ಖುದಾಬಾದ್ ಸರ್ಕಾರದ ಕೈ ತೀರ್ಮಾನ. ಮಕ್ಕಳನ್ನು ಕಳೆದುಕೊಂಡವರು ಯುದ್ಧದಿಂದ ಹಸಿರು ಕೆಂಪಾಗುತ್ತದೆ.
ಸಾಧ್ಯವಲ್ಲ. ಸೂರ್ಯ ಚಂದ್ರ ಇರುವ ತನಕ ಇಂತಹ ಘಟನೆ ಮುಂದೆ ಬಾರದಿರಲಿ. ಅಂದು ಸಿದ್ದು ದೆಸೆ ತಪ್ಪಿದ ಹುಸೇನರ ಮಕ್ಕಳಿಂದ ಬಿಚ್ಚಾಡಲಿ. ಇಂದು ಸುಲ್ತಾನರ ಮಕ್ಕಳೇ ಒದ್ದೆಯಾಳುಗಳು. ಹಾಗೆ ಹೋಲಿಕೆ ನಮ್ಮ ಸುಲ್ತಾನರ ಮಕ್ಕಳು ಸಲ್ತನತ್ತಿನ ಎರಡು ಕಣ್ಣುಗಳು. ಮರಮನೆಯ ತೋಟದಲ್ಲಿ ಚಂದ್ರದ ಚಿಗಿರಗಳಂತೆ ಸಂಚಲನ ವಿಧಾನವಿದ್ದ ಶಾಜಾದವರು ಇನ್ನು ಪರಂಗಿಯರ ಪಾಳ್ಯದಲ್ಲಿ ಒದ್ದೆಯಾಳುಗಳು. ಸುಲ್ತಾನತ್ತಿಗಾಗಿ ಸುಲ್ತಾನರಿಗಾಗಿ ನಾವು ನಮ್ಮ ತಂದೆಯರನ್ನು ಕಳೆದುಕೊಂಡಿದ್ದೇವೆ. ಸುಲ್ತಾನತ್ತಿಗಾಗಿ ನಮಗಾಗಿ ಸುಲ್ತಾನರವರ ಮಕ್ಕಳನ್ನು ಕಳಿಸಿಕೊಡುತ್ತಿದ್ದಾರೆ. ಕೋಟಗಳ ಮಧ್ಯದಲ್ಲಿ ಶಾಂತರಾಗಿರುತ್ತಿದ್ದ ಸುಲ್ತಾನರು ಹಿಂದೆ ಸತ್ತರಾಗಿದ್ದಾರೆ. ಹೌದು, ಹೌದು. ನತ್ತು ನಡೆಯುತ್ತಿದ್ದ ಮಕ್ಕಳು ಹೀಗೇಗಾಗಿದ್ದಾರೆ. ಹಿಂದೆ ಎಂದೂ ಹೀಗಾಗಿರಲಿಲ್ಲ. ಅರಸು ಮಕ್ಕಳು ತಪ್ಪಲಿಗಳಂತೆ ಕಾಣುತ್ತಿದ್ದಾರೆ. ಶ್ರೀರಂಗಪಟ್ಟಣದ ಕೋಟೆಯ ಕಲ್ಲಗಳಿಗೆ ಎರಚಿವೆ. ಸುಲ್ತಾನರ ಮಕ್ಕಳನ್ನು ಕಳಿಸುವುದು ಬೇಡ. ರಾವಾಗಿನ ಹೂವುಗಳಿಗೆ ಹೇಳುತ್ತಿವೆ. ಸುಲ್ತಾನರು ಮಕ್ಕಳನ್ನು ಕಳಿಸುವುದು ಬೇಡ. ನಾಗಗಳ ಕನಸುಗಳಿಗೆ ಹೇಳುತ್ತಿವೆ. ಸುಲ್ತಾನರ ಮಕ್ಕಳನ್ನು ಕಳಿಸುವುದು ಬೇಡ. ರಾಜ್ಯದ ಬಕ್ಕಸಕ್ಕೆ ಇಮ್ಮಡಿ ತೆರಿಗೆಯನ್ನು ಕಟ್ಟುತ್ತೇವೆ. ಕನಸಿನ ಚಾಹಕ್ಕಾಗಿ ಹಾದಿಯಲ್ಲಿ ರಕ್ತ ಕೊಡುತ್ತೇವೆ. ಸಂಭ್ರಮವೋ ಸಂಭ್ರಮ, ಎಲ್ಲೆಲ್ಲೂ ಉತ್ಸಾಹ, ಎಲ್ಲೆಲ್ಲೂ ಸಂತಸ ಸಡಗರ. ಮಾಡಿದ ಮೋಸಗಾರನಿಗೆ ದೇಶ ತೋಯಿಲಂಬೆ ತರೈತೆ
ಚಿತ್ರದುರ್ಗವಾಗಿ ಹಿಡಿದಿದ್ದ ಚಿತ್ರದುರ್ಗವಾಗಿ ಹಿಡಿದಿದ್ದ ಚಿತ್ರದುರ್ಗವಾಗಿ ಹಿಡಿದಿದ್ದ ಚಿತ್ರದುರ್ಗವಾಗಿ ಹಿಡಿದಿದ್ದ ಅಪ್ಪ ಕಟ್ಟಿದ ಮೈಸೂರು ದೇಶ ದೊಡ್ಡದಿತ್ತಲ್ಲ ಟಿಪ್ಪುವಿನ ಕಾಲಗಳು ಇನ್ನೂ ವಿಸ್ತರಿಸಿತಲ್ಲ ಕಪ್ಪವನೆ ತಂದರು 26 ಬಿಡಲಿಲ್ಲ ತೆಪ್ಪಾದರು ಹರಿದರು ಕೇಳಿ ಟಿಪ್ಪು ಜಯದ ಸೊಲ್ಲ ದೇಶದ ಮಾಂಸ ಟೈಗರ್ ನಿಷಾದ ಟಿಪ್ಪು ಸುಲ್ತಾನನ ಬಿರುದೈತೆ ಮಸಲತ್ತು ಮಾಡಿದ ಮೋಸಗಾರನಿಗೆ ದೇಶದ್ರೋಹಿ ಅಂಗಸರೈತೆ ದೇಶದ್ರೋಹಿ ಅಂಗಸರೈತೆ ದೇಶದ್ರೋಹಿ ಅಂಗಸರೈತೆ ಟಿಪ್ಪು ರಾಜ್ಯಗಳು ತಾರಾಪು ತೆರೆದಿ ಕಾಂಜಾಬಿರಿಮೋ ಇಲ್ಲವಲ್ಲ ಇಲ್ಲವಲ್ಲ ಟಿಪ್ಪು ಕಾಲಗಳು ದೂಟಿ ನಾಟ ಮೇಲೆ ವಿಚಾರದ ಗುಣಿಲಿಲ್ಲ ಖಜಾನೆ ಭಕ್ತಿಗೆ ತೆರೆದಿ ತರಾಯಿ ಮಾರಾಟ ಟಿಪ್ಪು ಮಾಡಲಿಲ್ಲ ಉಳಿದವ ಕಂಡಿಡಿದುವುದು ನಿವಾರಿಸಿ ನೀತಿಯ ಸಾರಿದ ಜಗಕ್ಕೆಲ್ಲ ನೀತಿಯ ಸಾರಿದ ಜಗಕ್ಕೆಲ್ಲ ನೀತಿಯ ಸಾರಿದ ಜಗಕ್ಕೆಲ್ಲ ಕಳ್ಳರ ಖಂಡಿಸಿ ಜಾತಿಯ ಕೊಲಗಿಸಿ ಮೈಸೂರು ಉಳಿದ ನೆನೆಸಿದ್ದ ಮೈಸೂರು ರಾಜ್ಯದ ಆಂಗ್ಲ ವಿರೋಧಿ ಸ್ವಾತಂತ್ರ್ಯ ತಂತ್ರವ ಸಾರಿದ್ದ ಸ್ವಾತಂತ್ರ್ಯ ತಂತ್ರವ ಸಾರಿದ್ದ ಸ್ವಾತಂತ್ರ್ಯ ತಂತ್ರವ ಸಾರಿದ್ದ ದೇಶದ ಮಾಂಸ ಕೈಗಲ್ ನಿಷಾದ ಟಿಪ್ಪು ಸುಲ್ತಾನನ ಬಿರುದೈತೆ ಟಿಪ್ಪು ಸುಲ್ತಾನನ ಬಿರುದೈತೆ ಮಸಲತ್ತು ಮಾಡಿದ ಮೋಸಗಾರನಿಗೆ ದೇಶದ್ರೋಹಿ ಅಂಗಸರೈತೆ ದೇಶದ್ರೋಹಿ ಅಂಗಸರೈತೆ ದೇಶದ್ರೋಹಿ ಅಂಗಸರೈತೆ ದೇಶದ್ರೋಹಿ ಅಂಗಸರೈತೆ ಅಲ್ಲಾಹನ ಮಕ್ಕಳೇ, ಇಂದು ಇಮಾಮ್ ಹುಸೇನರ ಶಹದತ್ತಿನಿಂದ ಪವಿತ್ರವಾದ ಮೊಹರಂ ತಿಂಗಳಿನ 30ನೇ ದಿವಸ. ಮಹಮ್ಮದ್ ಪೈಗಂಬರರು, ಅವರ ನಂತರ ಖಲೀಫರು ಇಮಾಮ್ ಹುಸೇನರು ಜಗತ್ತಿನ ಎಲ್ಲ ಸಂತರು ಮತ್ತು ಶಹೀದರು ಯಾವ ಆದರ್ಶಗಳಿಗಾಗಿ ನಮ್ಮ ಜೀವವನ್ನು ಕಲಿಸಿದರು, ಅದೇ ಆದರ್ಶಗಳ ಈಡೇರಿಕೆಗಾಗಿ ಇಂದಿನ ದಿನವೇ ಗಾದಿಯಲ್ಲಿ ನಾವು ಇಕರಾರ್ ನಾಮದಲ್ಲಿ ನಮ್ಮ ಸರ್ಕಾರವನ್ನು ಖುದಾದಾದ್ ಸರ್ಕಾರವೆಂದು, ನಮ್ಮನ್ನು ಅದರ ಜಾಗರನೆಂದು ಘೋಷಿಸಿಕೊಂಡರು. ಅಂದಿನಿಂದ ಒಳಗಿನ ಪಿತೂರಿಗಳು, ಹೊರಗಿನ ಲಡಾಯಿಗಳು ಎಷ್ಟೇ ಇದ್ದರೂ ನಮ್ಮ ಅಸಲಿ ಉದ್ದೇಶಗಳ ಮೇಲೆ ನಿಗಾ ಇಡುತ್ತಲೇ ಬಂದಿದ್ದೇವೆ. 2 ವರ್ಷಗಳಿಂದ ಯುದ್ಧ ನಡೆದು ನಮ್ಮ ಸಲ್ತನತ್ತಿಗೆ ತುಂಬಲಾರದಷ್ಟು ನುಕ್ಸಾನ. ನಮ್ಮ ರೈತರ ಹೊಲಗಳಲ್ಲಿ ಕೆರೆಗಳ ಬದಲು ಹೆಣಗಳು, ನೀರಿಗೆ ಬದಲು ರಕ್ತ. ಹೊರಗಿನವರು ನಮ್ಮ ದೇಶದ ರೈತರ ಮೆಹನತ್ತಿನ ಫಲವನ್ನು ತಮ್ಮ ದೇಶದ ಪ್ರತಿಷ್ಠೆ ಮತ್ತು ಸ್ವಾರ್ಥಗಳನ್ನು ಬೆಳೆಸಿಕೊಳ್ಳಲಿಕ್ಕಾಗಿ ದೋಚಿಕೊಂಡು ಹೋದರು. ಈ ಸೈತಾನಿ ಶಕ್ತಿಗಳ ವಿರುದ್ಧ ನಮಗೆ ಜಯ ಜರೂರಿಯಾಯಿತು. ಸದ್ಯಕ್ಕೆ ಶಾಂತಿ ಒಪ್ಪಂದವಾಯಿತು. ಅನಿವಾರ್ಯವಾದ ಲಡಾಯಿಗಾಗಿ ತಮ್ಮ ಮಾಫಿಯನ್ನು ಕೋರಿ ಈ ವರ್ಷದ ನಮ್ಮ ಠರಾವುಗಳನ್ನು ತಮ್ಮ ಮುಂದಿರುತ್ತಿದ್ದೇವೆ. ನಾವು ಈ ಹಿಂದೆ ಜಾರಿಗೊಳಿಸಿದ ಪಾನ ನಿಷೇಧದ ಕಾನೂನಿನಿಂದಾಗಿ ಕೆಲವು ಮದ್ಯಪಾನ ತಯಾರಕರಿಗೂ ಮತ್ತು ಮಾರಾಟಗಾರರಿಗೂ ಜೀವನ ನಿರ್ವಹಿಸುವುದು ಕಷ್ಟ ಎನ್ನುವುದು ನಮಗೆ ತಿಳಿದು ಬಂದಿದೆ. ಆದ್ದರಿಂದ ಅಂಥವರಿಗೆ ಜೀವನೋಪಾಯಕ್ಕಾಗಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲು ನಮ್ಮ ಆಡಳಿತ ವರ್ಗಕ್ಕೆ ತಿಳಿಸಿದ್ದೇವೆ. ಮಲಬಾರಿನಲ್ಲಿ ಕುಶಲಕರ್ಮಿಗಳ ಮೇಲೆ ಬಿಟ್ಟಿ ಕೆಲಸವನ್ನು ಹೇರುವ ರಿವಾಜು ಜಾತಿಯಲ್ಲಿ ಇದೆ. ಆದಾಗ್ಯೂ ಕೆಲವು ಪ್ರಾಂತಗಳ ಅಮಲ್ದಾರರು ಈ ಪದ್ಧತಿಯನ್ನು ಜಾರಿಗೊಳಿಸುತ್ತಿರುವರೆಂದು ನಮಗೆ ದೂರು ಬಂದಿದೆ. ಬಡವರ ಬೆವರಿನಿಂದ ಕಟ್ಟಿದ ಸತ್ತರದ್ದು ನಮಗೆ ಬೇಡವಾದ್ದರಿಂದ ಇಂದಿನಿಂದಲೇ ಆ ಪದ್ಧತಿಯನ್ನು ಮನ್ನಾ ಮಾಡಿದ್ದೇವೆ. ನಮ್ಮ ರೈತರು ಬೆಳೆದ ಬೆಳೆಯಲ್ಲಿನ ಬಹುಪಾಲು ಕೊಟ್ಟ ಹಿಂಸೆಯನ್ನು ಮಧ್ಯವರ್ತಿಗಳಾದ ದಳ್ಳಾಳಿಗಳೇ ನುಂಗಿ ಹಾಕುತ್ತಿರುವುದರಿಂದ ಅವರ ಬೆಳೆಗಳನ್ನು ನೇರವಾಗಿ ನಾವೇ ಖರೀದಿಸುವ ಕ್ರಮ ಇಂದಿನಿಂದ ಜಾರಿಗೆ ಬರುತ್ತದೆ.
ಅಲ್ಲದೆ ಇದೇ ಯುದ್ಧದ ಸನ್ನಿವೇಶದ ದುರ್ಲಾಭವನ್ನು ಪಡೆದು ಕೆಲವು ಪುಂಡರು ದೇವಸ್ಥಾನ, ಮಸೀದಿ ಮತ್ತು ಮಠಗಳ ಮೇಲೆ ದಾಳಿ ನಡೆಸುತ್ತಿರುವುದರ ಬಗ್ಗೆಯೂ ನಮಗೆ ದೂರುಗಳು ಬಂದಿವೆ. ಇನ್ನು ಮುಂದೆ ಹಾಗೆ ಮಾಡಿದವರಿಗೆ ಯಾವ ಮುಲಾಜಿಗೂ ಒಳಗಾಗದೆ ಕಠಿಣ ಶಿಕ್ಷೆಯನ್ನು ವಿಧಿಸುವ ಕ್ರಮ ಇಂದಿನಿಂದಲೇ ಜಾರಿಗೆ ಬಂದಿದೆ. ಬಡವರ ಬೆವರಿನಿಂದ ಕಟ್ಟಿದ ಸತ್ತನತ್ತುಗಳು ಧೂಳೀಪಟವಾಗುತ್ತವೆ ಎನ್ನುವುದಕ್ಕೆ ಫ್ರಾನ್ಸಿನಲ್ಲಿ ನಡೆದ ಮಹಾಕ್ರಾಂತಿಯು ಒಂದು ದೊಡ್ಡ ನಿದರ್ಶನ. ಇದರ ಸುದ್ದಿ ನಮಗೆ ತಿಳಿದ ಕೂಡಲೇ ನಾವು ಶ್ರೀರಂಗಪಟ್ಟಣದ ಬೀದಿಗಳಲ್ಲಿ ಸ್ವಾತಂತ್ರ್ಯ, ಸೋದರತೆ, ಸಮಾನತೆ, ಇಲ್ಲವೇ ಸಾವು ಎನ್ನುವ ಘೋಷಣೆಗಳನ್ನ ಕೂಗಿಸಿದೆವು. ಈ ಘೋರವಾದ ಲಡಾಯಿಯಿಂದಾಗಿ ನಮ್ಮ ಖಜಾನೆ ಖಾಲಿಯಾಗಿದ್ದರು, ಜನಜೀವನ ಕಲಕಿ ಹೋಗಿದ್ದರು. ನಮ್ಮ ಖುದಾಬಾದ್ ಸರ್ಕಾರದ ಮಹಾಸೌಧವನ್ನು ಸತ್ಯವಾಗಿಸುವ ಮಹತ್ ಕಾರ್ಯದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಕೋರಿಸಿದರು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಒಬ್ಬ ಸಾದಾ ಸಿಪಾಯಿ ಮೊದಲಪ್ಪ ಸುಲ್ತಾನಾಗಿ ಬಂದಿರುತ್ತ ಬಕ್ರಾಗಳ ಬಾಯಲ್ಲಿ ಜಯಕಾರ ಹಾಕಿಸಿಕೊಳ್ಳುವುದನ್ನು ಕೇಳಿ ನಿಮ್ಮ ಕ್ಷತ್ರಿಯ ದೇಹ ಮಾಲಿನ್ಯನ್ನು ಸುರಿಗೆಯಲ್ಲಿ ಹಾಕಿದ ಸಾಗಲಿಲ್ಲವೇ ತಾಯಿ? ಯಾರು ಈ ವೇಳೆಯಲ್ಲಿ ಮುಸುಡಿ ಇಡೆ ಹಾಕಿಕೊಂಡು ರಸ್ತೆ ಬಾಜಿನಲ್ಲಿ ಶಿಕಾರಿಗಳಾಗಿರುತ್ತಾರೋ ಅವರು ಕ್ಷತ್ರಿಯ ಬರದವರೇ ಇರಬೇಕು. ಯಾರು ಪಥೇರಿಯ ಮೇಲೆ ನಿಂತು ಬಡಾಯಿ ಕೊಟ್ಟಿದ್ದಾರೋ ಅವರು ಕುದುರೆ ಲಾಯಗಳನ್ನು ಮುಟ್ಟರು. ನಿನ್ನ ಮುಖಕಾರ ಶಗುನಿ ಸದೃಶವಾಗಿ ನೇರವಾಗಿ ನಿನ್ನ ಹೆಸರೇನು? ನನ್ನ ಹೆಸರು ನನ್ನ ತಪಶೀಲಿ ಹೇಳಿದವರ ಬಾಯಲ್ಲಿ ಕೂಡ ಕೇಳಿದವರ ಕಿವಿಯಲ್ಲಿ ಮುಳ್ಳು. ನಾನೇ ದಿವಾನಿ ಸ್ವಾಮಿ. ನಿನ್ನ ಮೋಲ ನೋಡಿದಾಗಲೇ ಗೊತ್ತಾಯಿತು ನೀನು ನಿನ್ನ ಸುಲ್ತಾನ ರಾಜವಂಶದವರಾದ ನಮ್ಮನ್ನು ಮತಭ್ರಾಂತರನ್ನಾಗಿ ಮತಗಳನ್ನಾಗಿಸಿದ ನಂತರವೂ ನಿನ್ನಂತಹ ನಾಯಿಗಳನ್ನ ನಿನ್ನ ಸುಲ್ತಾನ ನಮ್ಮನ್ನೆಲ್ಲ ಕೂಗುತ್ತಿದ್ದಾರೆ. ನಾಯಿ 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 ಬಹಳ ನಿಯಂತ್ರಿತಾರ ಪ್ರಾಣಿ ತಾಯಿ. ಅವುಗಳಲ್ಲಿ ಕೆಲವು ಮಾತ್ರ ತಮ್ಮ ಯಜಮಾನನ್ನೇ ಕಚ್ಚುವಂತ ನಾಯಿ ಭಾಷೆ ಮನುಷ್ಯನ ಭಾಷೆ ಹೇಳಬೇಕು. ನಾನು ನಿಮ್ಮಷ್ಟೇ ಟಿಪ್ಪುವನ್ನು ಬೇಯಿಸುತ್ತೇನೆ. ನಾನು
ನಿನ್ನ ಸುಲ್ತಾನ ಟಿಪ್ಪುವನ್ನ ದ್ವೇಷಿಸುತ್ತೇನೆ. ನಿನ್ನನ್ನು ನಂಬುವುದು ಹೇಗೆ? ಅಂದ ಹಾಗೆ ಈ ಸೀಮೆಯ ಜನರು ನಿನ್ನನ್ನ ಸುಲ್ತಾನನ ಗುಲಾಮ ಎಂದು ಅಂಗೀಕರಿಸುತ್ತಿದ್ದಾರೆ. ಈ ಸೀಮೆಯಲ್ಲಿ ಜನರಲ್ಲಿದ್ದಾರೆ ತಾಯಿ, ಇರುವವರೆಲ್ಲರೂ ಬರೀ ಮಕ್ಕಳಾಗ. ಆದರೆ ಅವುಗಳಲ್ಲಿ ಒಬ್ಬ ಮಾತ್ರ ತೋಳ. ಹೊರಗೆ ಮಿತ್ರನಾದವನು ಒಳಗೆ ಶತ್ರು, ಒಳಗೆ ಮಿತ್ರನಾದವನು ಹೊರಗೆ ಶತ್ರುವಾದ ಪರಮ ಸತ್ಯ ಹೇಗೆ ಗೊತ್ತಾಗಬೇಕು ತಾಯಿ? ಸತ್ಯವನ್ನ ನೀನು ಟಿಪ್ಪುವಿನ ಮಿತ್ರನಲ್ಲವೇನೋ? ಹೌದು. ರಾಜವಾಣಿ ಅಮಲ್ದಾರನಾಗಿದ್ದಾಗ ನಾನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿಗಾಗಿ ಅವರಿಂದ ವಜಾ ಮಾಡಿಸಿಕೊಂಡು ಅಲ್ಲಿಂದ ಸಾಮಾನ್ಯ ಸುವರ್ಣರ ಸಮ್ಮುಖದಲ್ಲಿ ನನ್ನ ಶರಾಪತ್ರನ್ನೇ ಕಂಡುಕೊಂಡವರು. ಆದರೆ ಅಲ್ಲಿಂದ ಮುಂದೆ ಒಂದು ಸಣ್ಣ ಹುಡುಗಿನ ಹಾಗೆ ಅವನ ಮನಸ್ಸನ್ನ ಕೊರೆದು ಕೊರೆದು ಅವನ ದೋಷೆಯನ್ನು ಲಪಟಾಯಿಸಿ ಈ ಅಧಿಕಾರ ಗಂಟಿಗೆಯನ್ನು ಗೆದ್ದುಕೊಂಡವರು. ಆದರೆ ಅಂದು ಆದ ಅವಮಾನ ಇಂದಲ್ಲ ನಾಳೆ ಅವರನ್ನ ಮಣ್ಣು ಮುಚ್ಚಿಸುವವರೆಗೂ ನಾಳನ್ನ ಅಪ್ಪನಿಗೆ ಹುಟ್ಟಿದವನಲ್ಲ ಎಂದು ಶೈತಾನನಲ್ಲಿ ಶಾಪಕ ಮಾಡಿದರು. ನಾನು ನನ್ನ ಮನವನ್ನ ಹೇಗೆ ನೆರವೇರಿಸಿಕೊಳ್ಳುವುದು ಸಾಧ್ಯ? ಪತ್ರದ ಮೂಲಕ ಗಪ್ಪರಿ ಸರ್ಕಾರದವರಿಗೆ ಪತ್ರ ಬರೆಯಿರಿ. ಈ ಹಿಂದೆ ನಡೆದ ಪತ್ರಗಳಿಂದಾದ ಲಾಭವೇ? ಆ ಹಾಳು ಕಂಪನಿಯವರು ಈ ದೂತದೊಂದಿಗೆ ಸಂಧಾನ ಮಾಡಿಕೊಂಡಿದ್ದಾರೆ. ಅಂದರೆ ನಿಮಗೆ ಮರು ಪ್ರಯತ್ನದಲ್ಲಿ ನಂಬಿಕೆ ಇಲ್ಲ? ಹಾಗಾದರೆ ಒಂದು ಪ್ರಯತ್ನ ಮಾಡಬಹುದಲ್ಲ? ಅದೇನು ಸಾಧ್ಯ? ಮೊನ್ನೆ ಮಳೆ ಸುರಿದು ಕಾವೇರಿ ನದಿ ತುಂಬಿತ್ತು. ಅದು ನಿಮ್ಮಂತ ರಾಜಮಾತೆಯರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ದುಡುಕಲು ಪ್ರಶಸ್ತವಾದ ಜಾಗ. ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಸಾಧ್ಯವೇ? ಅದು ನಮ್ಮಂತವರಿಗಲ್ಲ. ಹಾಗಾದರೆ ಎದೆಗುಂದದೆ ಮತ್ತೆ ಪತ್ರ ಬರೆಯಬೇಕಾಗಿ ಸಿಂಹಾಸನ ಇರಬೇಕಾಗಿ ತಾವು ಮಾಸಾಂಶದ ಮೇಲೆ ಬದುಕುತ್ತಿರುವ ಪತ್ರ ಸೇರಿಯನ್ನು ತರಹ ಪಠಿಸಿ ಬರೆಯತಕ್ಕದ್ದು. ಈ ಲೋಕದಲ್ಲಿ ನಿಮಗೆ ರಕ್ತರುವವರು ಯಾರಾದರೂ ಇದ್ದರೆ ಅವರ ಮೂಲಕ ಈ ಗರೀಬರ ಮಕ್ಕಳಿಗೆ ಪತ್ರ ರವಾನಿಸತಕ್ಕದ್ದು. ಅಮ್ಮ ರಾಜಮಾತೆ ಯೋಚಿಸಿ. ಕಾವೇರಿ ನದಿ ಪತ್ರ ರವಾನಿಸಿ. ಸ್ವಾಮಿ ರಂಗನಾಥ, ಈ ಪವಿತ್ರ ಕಾರ್ಯದಲ್ಲಿ ನೆರವು ಪವಿತ್ರವಾಗಿ ಎದುರುಗೊಳಿಸುತ್ತದೆ ನನ್ನ ಮಗನನ್ನು ತಾಯಿ ಹಾಗೂ ಈ ಯವನ ರಾಕ್ಷಸನಿಗೆ ಮೃತ್ಯು ಶಾಪವನ್ನು ನಾನು ಬಹಳ ಗಂಭೀರವಾಗಿ ತಿಳ್ಕೊಳ್ಳಿ ಹೋದೆ. ನೀವು ಹೇಳಿಕೊಟ್ಟ ಹಾಗೆ ಹಾಗೆ ಹೀಗೆ ಹೀಗೆ ಬಾಗಿ ಸರಳ ಅವನು ಮಾಮೂಲಿಗಾಗಿ ದ್ರಾಕ್ಷಿ ಸೇಬು ಖರ್ಜೂರ ಮೇಯಿಸಿದ್ದಾನೆ. ತಿಂದು ಮುಗಿಸಿಲ್ಲ. ನನ್ನ ಬಾಯಿಂದ ಕೂದಲು ನಿದ್ದೆ ಹಾಕಿ ಬಹಳ ಖುಷಿಯಾಗ ಸಾಕ್ಷಿನಲ್ಲೆಲ್ಲ ಚುನಾವಣೆಯನ್ನ ಕೊಂಡಾಡ್ತಾರೆ ಅಂದಾಗ ಅವರು ಈ ನೆಲದ ಮೇಲೆ ಇದೆಯಲ್ಲ ಮುಂದೆ ಭಾಷೆಯ ಬಗ್ಗೆ, ಕ್ರಾಂತಿಯ ಬಗ್ಗೆ, ಸಂಸ್ಕೃತ ಬಗ್ಗೆ, ಭೂಸ್ವಾಮನ ಬಗ್ಗೆ, ಆಲ್ತರಣ್ಣನ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದ್ರು. ಹಿಂದೂಸ್ತಾನಕ್ಕೆ ಬ್ರಿಟಿಷರಿಂದ ಮುಟ್ಟಬೇಕು ಅಂತ ಉನ್ಮತ್ತನಾಗಿ ಭಾವುಕನಾಗಿ ಕಾಣಿಸ್ತಿದ್ದ ಹಾಗೆ ಕಟ್ಟಳೆ ಬಾಳಾಗುತ್ತೆ ಅವರಿಗೆ. ಯಾವ ಜಾಗಕ್ಕೆ ನಾನು ಏನು ಹೇಳಿದ್ರು ನಮ್ಮ ಸ್ಥಿತಿಯೇ ಇಲ್ಲ. ಫ್ರೆಂಚ್ ಪೀಪಲ್ ಮಾರಿಸಸ್ತ ಅವರು ಮಲಾಕ್ತಿಗಳು ನನಗೂ ಬಹಳ ದೋಸ್ತಿ ಅಂದ್ರೆ ನಾನು ಹೇಳಿಕೊಟ್ಟ ಮಾತು ನೀವು ಹೇಳಿಕೊಂಡಿದ್ದು ಮಲಾಕ್ತಿನ ಹೆಂಡತಿ ನನ್ನ ತಂಗಿ ಅಂದ್ರೆ ಇಷ್ಟೇ ಅಲ್ಲ, ಈ ನನ್ನ ಹಡಗು ಅವನ್ನೇ ಕಟ್ಟಿದ್ದು ಅಂದ್ರೆ ಇದು ನಮ್ಮ ಗ್ರಾಮದ ನೀರೇ ಎಷ್ಟಾದ್ರು ನಿಮ್ಮ ಉಪ್ಪು ತಿನ್ನೋದಲ್ಲವೇ ನಾನು ಗೌರ್ಮೆಂಟ್ ಮಲಾಕ್ತಿ ಸಿಬ್ಬಂದಿನಲ್ಲಿ
ಸತ್ಯ ಸತ್ಯವಾಯಿತು, ಸತ್ಯ ನಿತ್ಯವಾಯಿತು. ಅಯ್ಯೋ, ಅವರನ್ನು ಸರಿಯಾಗಿ ಅದನ್ನೇ ಟಿಪ್ಪು ನಾಳೆ ಮಾರಿಷಸ್ಗೆ ರಾಯಭಾರ ಕಳಿಸಿದ್ದಾರೆ. ವೆಲ್ಲೆಸ್ಲಿಗೆ ಪತ್ರ ಬರೆಯಿತು. ಇದೆಲ್ಲ ಯಾಕೆ ಬರ್ತಿದ್ರಿ? ಮಾರಿಷಸ್ನಲ್ಲಿ ಹರಿಮರೆ ಕೆಲವು ಸಿಪಾಯಿಗಳನ್ನ ಬಿಟ್ಟರೆ ಫ್ರಾನ್ಸಿನ ಯಾವುದೇ ಈಗಾಗಲೇ ಸಾಧಿಸಿದ ತೀರ್ಮಾನಗಳಿಗೆ ಕಾರಣ ಗೊತ್ತಾಗುವುದು ಕೆಲಸ ಅಂತ ಸಮಾಧಾನವಾಗಿದೆ. ಮಾರಿಷಸ್ಗೆ ಭೌತಿಕ ಯಾವುದಿಲ್ಲ, ಮುಗಿದು ಬೀಳುತ್ತಾರೆ. ತಾವು ಕಾರಣ ಅಂದ್ರೆ ನನ್ನನ್ನು ಮಾತ್ರ ಪರಿಗಣಿಸಲ್ಲ ಇದೆ. ನಂಬಿಕಸ್ಥರಾದ ನಮ್ಮಂತರ ಈ ನೀರಕ್ಕೂ ಶಸ್ತ್ರಗಳನ್ನು ಬಂದು ಬರೆಯಬೇಕು. ಈ ಮಹಾನ್ ದೇಶದ ನಮ್ಮನ್ನು ಇಂಡಿಯಾಕ್ಕೆ ಕಳಿಸಲು ನಮ್ಮ ಹಳೆಯ ಸಂಗತಿಗಳಾದ ನಿಜಾಮ ಮತ್ತು ಮರಾಠರ ಪರಿಸ್ಥಿತಿ ಹೇಗಿದೆ? ನಿಜಾಮನೇ ನಮ್ಮ ಕೈಗೊಂಡು, ಆದರೆ ಮರಾಠರ ಪರಿಸ್ಥಿತಿಯೇ ಬೇಕು. ಅವರಿಗೆ ಕಂಪನಿಯ ಐಶ್ವರ್ಯ ಮತ್ತು ಶಕ್ತಿ ಅವರ ಕಣ್ಣು ಬಂದಿದೆ. ಟಿಪ್ಪುವಿನ ಜೊತೆಯಲ್ಲಿ ಇನ್ನೊಂದು ಯುದ್ಧವಾಯಿತು. ಆಗ ಅವರ ನೆರವು ನಮಗೆ ಸಿಕ್ಕು ಹೋಗಿದೆಯೇನು? ಸರ್, ಆ ನಿಜಾಮನಿಗೆ ನಾವು ಬಗ್ಗು ಅಂದರೆ ಸಾಕು, ನಿಜಾಮನ ಬಳಿಯೇ ಬಿಡುತ್ತಾರೆ. ಆದರೆ ಮರಾಠರ ಪರಿಸ್ಥಿತಿಯೇ ಬೇಕು. ಅವರಿಗೆ ಸದ್ಯದ ಮಹಾತ್ಮ ಗಾಂಧಿಗಳು ಈ ಟಿಪ್ಪುವಿನೊಂದಿಗೆ ಯುದ್ಧ ಅಸಂಭವ. ಈ ರೀತಿಗೆ ಆ ಟಿಪ್ಪು ಫ್ರೆಂಚರ ನೆರವಿಗೆ ಕೈ ಚಾಚುತ್ತಿದ್ದಾರೆಂದು ವರದಿಗಳೇನೋ ಬಂದಿವೆ. ಮತ್ತು ಯುದ್ಧಕ್ಕೆ ಬಲವಾದ ಕಾರಣಗಳಿಲ್ಲ ಸರ್. ಯಾವುದಾದರೂ ಸಣ್ಣ ನೆಪ, ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ನೆಪ. ಈ ಟಿಪ್ಪುವಿನಿಂದ ಪರಿಸ್ಥಿತಿ ಹೊಂದಿದ ರಾಜವಂಶದ ರಾಣಿಗಳಿಂದ ಅನೇಕ ಪತ್ರಗಳು ಬಂದಿವೆ. ಆಕೆ ತನ್ನ ವಂಶಕ್ಕೆ ಅಧಿಕಾರವನ್ನು ಮರಳಿಸಬೇಕೆಂದು ಕಂಪನಿಯವರನ್ನು ಕಳಿಸಿದ್ದಾರೆ. ಆದರೆ ಅದಕ್ಕೂ ನಾವು ಈ ಟಿಪ್ಪುವಿನೊಂದಿಗೆ ಮಾಡಿಕೊಂಡಿರುವ ಕರಾರುಗಳಿಗೆ ಸಂಬಂಧವಿಲ್ಲ. ಆದರೆ ನಮ್ಮ ಮಾಮೂಲಿ ಉಪಾಯಗಳಲ್ಲಿ ಯಾವುದು ಯಶಸ್ವಿಯಾಗಿಲ್ಲವೆಂದು ಸರ್, ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಯಾವ ಗುರುವಾಗಲಿಲ್ಲ. ಆದರೆ ಅವನ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ತುಂಬಾ ಜನರಿದ್ದಾರೆ. ಟಿಪ್ಪುವಿನೊಂದಿಗೆ ದಿವಾನ್ ಪೂರ್ಣಯ್ಯನವರೇ ಇದ್ದಾರೆ. ಸರ್, ನಮಗೆ ಬೇಕಾದ ಬಂದೇ ಮೈಸೂರಿನಿಂದ ಅವನು ಟಿಪ್ಪುವಿನ ನಂಬಿಕಸ್ಥ ಮತ್ತು ನಮಗೆ ಗೂಢಚಾರ. ಟಿಪ್ಪುವಿಗೆ ನಂಬಿಕಸ್ಥ, ನಮಗೆ ಗೂಢಚಾರ. ನಂಬಿಕಸ್ಥನಾದ ನಂಬಿಕೆ ತೋರಿ ಅದನ್ನು ಒಂದು ಜೀವನವಾಯಿತು. ಸರ್, ಸಾಧಿಕ ವರದಿಯ ಪ್ರಕಾರ ಟಿಪ್ಪು
ಸೂಕ್ಷ್ಮವಾದ ಮಾಹಿತಿಗೆ ಸೇನಾಪಡೆಯನ್ನು ನೀಡುವುದಕ್ಕೋಸ್ಕರ ರಾಯಭಾರಿಗಳನ್ನು ಕಳಿಸಿದ್ದಾರೆ. ಈ ಕೆಲಸವನ್ನು ಮಾಡುತ್ತಿರುವುದು ನನ್ನ ಪ್ರಿಯತಮೆ. ಇದೇನಾದರೂ ನಿಜವೆಂದೇ ಸಾಬೀತಾದರೆ ನಿಜವೆಂದೇ ಸಾಬೀತಾಗಬೇಕಿಲ್ಲ. ನಾವು ಹೇಳಿದರೆ ಅದೇ ನಿಜ. ಸರ್, ನಾವು ಟಿಪ್ಪುಗಳೊಂದಿಗೆ ಮಾಡಿಕೊಂಡಿರುವ ಕರಾರುಗಳನ್ನು ಮುರಿದರೆ ಆಗ ನಮಗೆ ಯುದ್ಧ ಮುಗಿಸಲು ಒಂದು ಬಲವಾದ ಕಾರಣ ಸಿಗುತ್ತದೆ. ಆದ್ದರಿಂದ ಮೀಸಾಲಿಕ ಸಲಹೆ ಎಂದರೆ ಮಾರಿಷಸ್ನ ಗವರ್ನರ್ ಮರಾಠಿಗೆ ಲಂಚ ಕೊಟ್ಟು ಈ ಪ್ರಸಂಗದ ಬಗ್ಗೆ ಬಹಿರಂಗ ಘೋಷಣೆ ಹೇಳಿರಬೇಕೆಂದು ಹೇಳಿದ್ದಾರೆ. ಅಂದರೆ ಅವನು ತಿಳಿಬೇಕು ಏನಲ್ಲ. ಸರ್, ನನ್ನ ಪ್ರಕಾರ ಈ ಕಾರಣ ಬಹಳ ದುರ್ಬಲವಾದದ್ದು. ಆದ್ದರಿಂದ ಈ ಸಣ್ಣ ಶಾಸನ ಎಂಬ ಕಾರಣವನ್ನು ಬೆಟ್ಟದಷ್ಟು ಬೆಳಕಬೇಕು. ಒಂದು ಕ್ಷಣ ಯೋಚಿಸಿರು. ಟಿಪ್ಪುವಿನ ಆಹ್ವಾನದ ಮೇರೆಗೆ ನೆಪಾಳಿಯನ್ನು ಇಂಡಿಯಾಕ್ಕೆ ಬಂದರೆ ನಮ್ಮ ಪರಿಸ್ಥಿತಿ ಏನಾಗುತ್ತದೆ? ಅಲ್ಲದೆ ಈ ವೀರಭೂಷಣನ್ನು ಅವನ ಬರಬರ ವರ್ಗಗಳನ್ನು ನಾಗರಿಕಗೊಳಿಸುವುದು ಕಲ್ಪನೆಯ ಮಹತ್ ದೇಶಗಳಲ್ಲಿ ಒಂದು. ಸರ್, ನಾನು ಮೈಸೂರನ್ನು ಖುದ್ದಾಗಿ ನೋಡಿದ್ದೇನೆ. ನನಗೆ ಆಶ್ಚರ್ಯವಾಯಿತು. ಟಿಪ್ಪು ಯುದ್ಧ ಮುಗಿದ ತನ್ನ ರಾಜ್ಯವನ್ನು ಸ್ವರ್ಗ ಲೋಕದಲ್ಲಿ ನನ್ನೆಲ್ಲ ಹಾಗೆ ಮಾಡಿದ್ದಾನೆ. ಅದು ಕಷ್ಟಪಡ ಇದು ಪೂರ್ಣವನ್ನು ನಮಗೆ ತಿಳಿಸಬೇಕು. ನಾವು ಬ್ರಿಟಿಷರ್ ವಾಸ್ತವ ಸಂಗತಿಗಳೊಂದಿಗೆ ಸೇರಿಸುವ ಪುರಾಣ ಪುಣ್ಯಕಥೆಗಳ ಜೊತೆ ಅಲ್ಲ. ಇಷ್ಟು ಮಾತ್ರ ನೆನಪಿನಲ್ಲಿ ಆ ನರಕವನ್ನು ನರಕವನ್ನಾಗಿ ನೋಡದಿದ್ದರೆ ನಮಗೆ ಇಂಡಿಯಾದಲ್ಲಿ ಭವಿಷ್ಯವೇ ಫ್ರೆಂಚ್ ಡಿಪ್ಲೊಮಾಟಿಸ್ಗೆ ಮುಕ್ತವಾಗಿ ಮಾಡಿಕೊಳ್ಳಿ. ಈ ಕ್ಷಣದಲ್ಲಿ ಹೋದಾಗ ಇನ್ನು ನಮ್ಮ ಪೆರಂಗಿ ಗುಂಡಿಗೆ ಸಿಕ್ಕಿದ ದಾರಿಗಾರರಿದ್ದೇನು? ನಿನ್ನ ಮೆಹರ್ಬಾನಿಗೆ ಶುಕ್ರಿಯ ಶುದ್ಧಾನ್. ಮತ್ತೆ ದುರ್ಭ ರಕ್ತ ಪ್ರವಾಹ ಸಾವು ನೋವುಗಳು ಗಾಳಿಯಲ್ಲಿ ಹೂವಿನ ಪರಾಗಿಗಳಾಗಿ ನೀರಾಡ್ತವೆ. ಒತ್ತಡದ ಕಥೆಯಲ್ಲಿ ಯಾಕೆ ಉಪಯೋಗಿಸಬಾರದು? ಈಗಾಗಲೇ ಯುದ್ಧ ಪ್ರಾರಂಭವಾದಾಗ ಮುಗಿದುಕೊಳ್ಳಿದೆಯಾ? ಕೊನೆಯಿಂದಾಗಿ ಗೊಂಡು ತಗಲಿ ಮತ್ತು ಹೊರಗಡೆಯಲ್ಲಿ ಮಾತಾಡಿದೆ. ನಮ್ಮ ಪತ್ರಗಳು ಕಂಪನಿ ಗವರ್ನರ್ ಜನರಲ್ ಅನ್ನು ಕೇಳುತ್ತವೆ. ಈಗಲಾದರೂ ನಮ್ಮ ಶತ್ರುವಿನ ವಿರುದ್ಧ ಯುದ್ಧ ಸಾರುತ್ತಾರೆ. ಮುಂಬಾಯಿಂದ ಒಂದು ಮಹಾಮೌಸ ಇತ್ತ ಕಡೆ ಹೊರಟಿದೆ. ಮತ್ತೆ ಮದ್ರಾಸಿನಿಂದ ಮತ್ತೊಂದು ಮಹಾಮೌಸ ಇತ್ತ ಕಡೆ ಹೊರಟಿದೆ. ಕಡಾಯಿಯಲ್ಲಿ ಬರೆದಿರುವ ಮೈಸೂರು ಬಕರಾಗಳ ಮೇಲೆ ಇನ್ನೇನು ಹಸಿದ ಚಿರಕಡೆ ಆಗಿದೆ. ಆದರೆ ಈಗಾಗಲೇ ಟಿಪ್ಪು ತನ್ನ ಆಯುಧಗಳನ್ನು ಬಲಪಡಿಸಿಕೊಂಡಿದ್ದಾನೆ. ತನ್ನ ಸೇನಾ ಪಡೆಗೆ ಫ್ರೆಂಚ್ ಶಿಸ್ತನ್ನು ಕಲಿಸಿದ್ದಾನೆ. ಆದರೆ ಈ ಸಾಧೀಕರ ನಗಲೋಕ್ತಿಯುವುದು ಯಾವ ದೇಶದ ಶಿಸ್ತು ನಿಲ್ಲುವುದು ತಾಯೇ? ಇಲ್ಲಿ ನೋಡಿ, ಇದು ಶ್ರೀರಂಗಪಟ್ಟಣ. ಬೊಂಬಾಯಿ ಎಂಬುದು ಇತ್ತ ಕಡೆಯಿಂದ ಸಿದ್ದೇಶ್ವರದ ಮೇಲೆ ಹಠಾತ್ ದಾಳಿ ಮಾಡುತ್ತದೆ. ಇತ್ತ ಕಡೆಯಿಂದ ಮದ್ರಾಸಿನ ಎಂಬುದು ಬಡಗಿನ ಮೇಲೆ ದಾಳಿ ಮಾಡುತ್ತದೆ. ಈ ಕಬ್ಬು ಟಿಪ್ಪುವಿನ ಕಿವಿಗೆ ಕೋಪಿನ ಗುಂಡಿನ ಆಗಬೇಕು. ಆಗ ಟಿಪ್ಪು ಸಿದ್ದೇಶ್ವರದ ಮೇಲೆ ಹಠಾತ್ ದಾಳಿಯನ್ನು ಖುದ್ದಾಗಿ ಮಾಡುವುದರೊಳಗೆ ಈ ವಿಷಯವನ್ನು ಸಾಧಿ ಬ್ರಿಟಿಷರಿಗೆ ಮುಟ್ಟಿರುತ್ತಾರೆ. ಇತ್ತ ಟಿಪ್ಪು ಒಡೆಯಿಗೆ ಕೈಯತ್ತಾಗಿರುವುದರಿಂದ ಸಿಫಾದಾರನ್ನಾಗಿ ಮಾಡಿ ಕಳಿಸುತ್ತಾನೆ. ಕೆಲಸಕ್ಕೆ ಅವನ ಟಿಪ್ಪುವಿನ ವೀರ ಯೋಧರಿಗೆ ಬೇಕಿದ್ದೇನೆ. ಕಣ್ಣುಗಳ ಮಧ್ಯೆ ಲಂಚು ಬಿಚ್ಚುವ ಈ ಸಾಧಿ ಮಾವ ಅಳಿಯರ ಸಂಬಂಧವನ್ನು ಮುರಿಯಬಲ್ಲ. ನಿಖಾದ ದಿನವೇ ಗಂಡ ಹೆಂಡಿನ ಹಾಸಿಗೆಯಲ್ಲಿ ಮುಳ್ಳು ಮುರಿಯಬಲ್ಲ. ಕಂಪನಿಗಳು ಜಗತ್ತಿನ ಎಲ್ಲ ವ್ಯವಹಾರ ರೊಕ್ಕಕ್ಕೆ ತೆರೆಯಾಗುತ್ತವೆ ತಾಯಿ. ಈಗ ಸೈಯದ್ ಸಾಹೇಬ ನನ್ನ ಗುಲಾಮ. ಅತ್ತ ಕೊಡಗಿನಲ್ಲೂ ಸೋಲು, ಚಿತ್ತ ಬಳವಳಿಯಲ್ಲೂ ಸೋಲು. ಕೊನೆಗೆ ಟಿಪ್ಪು ಬಾಲ ಸುತ್ತ ಹುಲಿಯ ಹಾಗೆ ಶ್ರೀರಂಗಪಟ್ಟಣದ ಕೋಟೆಯೊಳಗೆ ತೂರಿಕೊಳ್ಳುತ್ತಾನೆ. ಆ ಕೋಟೆ ಬ್ರಿಟಿಷರಿಗೆ ಅಭ್ಯರ್ಥಿಗಳು ಕಳೆದ ಬ್ರಿಟಿಷರು ಕಾಯಿಸಿದ ಪಶ್ಚಿಮದ ಮತ್ತು ಉತ್ತರದ ಗೋಡೆಯನ್ನು ಟಿಪ್ಪು ಮದುವೆಗೊಳಿಸುತ್ತಾರೆ. ಆದ್ದರಿಂದ ಈ ಸಲ ಈ ಸಾಧಿಗಳ ಸಲಹೆ ಪ್ರಕಾರ ಬ್ರಿಟಿಷರು ದುರ್ಬಲವಾದ ದಕ್ಷಿಣದ ಗೋಡೆಯನ್ನು ಕೊಡಾಯಿಸುತ್ತಾರೆ. ಆಗ ಶ್ರೀರಂಗಪಟ್ಟಣದ ಕೋಟೆ ಬೇರೆಗೆ ಬರುತ್ತದೆ. ಮಹಾರಾಣಿ ಬೇರೆಗೆ ಬರುತ್ತದೆ. ಮೊದಲ ತೆಗೆದುಕೊಳ್ಳುವ ಪಂದ್ಯವಿತ್ತು ಮಹಾರಾಣಿ. ಈ ಸಾಧಿಕರಿಯ ಆದ ಅವಮಾನ ಇಡೀ ಮೈಸೂರು ಸೇನೆಗೆ ಬ್ರಿಟಿಷರು ಕಾಲಿಟ್ಟ ಕಡೆಗಳೆಲ್ಲ ಹೆಣದ
ಕಾಚು, ಮೈಸೂರು ಸೀಮೆಯನ್ನು ಕಾಚು. ಇನ್ನು ಕೆಲವೇ ದಿನಗಳಲ್ಲಿ ಇಡೀ ಮೈಸೂರು ಸೀಮೆ ನಮ್ಮ ನಿಮ್ಮ ಕಾಲಗಳಿಗೆ ಕೊಂಡಿ ಕತ್ತರಿಸುವ ಚೈನ ಹೆಣೆತ್ತಿಸಿಕೊಂಡ ಹಾವಿನ ಹೊರನಾಡುತ್ತ ಜೀವನ ಹೋಗು ನಾವು ನನ್ನ ಆಸಕ್ಕೆ ಹಾಕಿಬಿಡೋಣ. ಸ್ವಾಮಿ ರಂಗನಾಥ, ಸಾಧುಗಳಿಗೆ ತಾವು 3 ದಿವಸದಿಂದ ಆಹಾರವನ್ನು ಸೇವಿಸಿಲ್ಲ. ನಮ್ಮ ಅಂದಾಜುಗಳೆಲ್ಲ ಉಂಟಾದವು. ದುಶ್ಮನ್ಗಳು ದಕ್ಷಿಣದ ಕಡೆಯಿಂದ ಜಿಲ್ಲೆಯ ಕೋಟೆಗಳನ್ನು ಉಡಾಯಿಸುತ್ತಾರೆ. ಎದುರು ನೋಡದ ಕಡೆಯಿಂದಲೇ ಅಲ್ಲ ನಮ್ಮ ತಾಕತ್ತಿಗೆ ಪರೀಕ್ಷೆ ಎನ್ನುವುದು.
ಯಾವ ಬೆಳಗ್ಗೆ ಮುಂದಾದ ಸಿಬ್ಬಳಿಯ ಸ್ಫೋಟವಾಗಲಿ ನಮ್ಮನ್ನು ಇಷ್ಟು ಅಲಗಿಸಿದೆ. ಯಾರು ಮಾಡಿಕೊಂಡು ನಮ್ಮ ಸೈನಿಕರು ಋಣಗಳಾಗಿ ಸಾಯ್ತಾರೆ. ಇನ್ನು ಈ ಭರತದ ವರ್ಷಗಳಲ್ಲಿ ಜಾಗವಿರುವುದು ಇವರ ಸ್ಥಿತಿಯನ್ನು ನೋಡಲು ಬಹಳ ಚಿಂತಾಜನಕವಾಗಿದೆ. ಆದರೆ ನಮ್ಮ ಸಿಪಾಯಿಗಳ ಗತಿ ಸಿಪಾಯಿಗಳಿಗಾಗಿ ಬೆಳೆ ಬೆಳೆದಿದ್ದಾರೆ, ಕರಕತ್ತಿದ್ದಾರೆ. ಬೆಳೆದ ಬೆಳೆದ ತರ ಎಲ್ಲ ಎಷ್ಟು ವೆಚ್ಚವಾಗಿ ಹೋಯಿತು. ನಿಜ ನಿಜ, ಇವರು ನಮ್ಮ ಸಿಪಾಯಿಗಳು, ಶಾಂತಿ ಕಾಲದ ಸಿಪಾಯಿಗಳು. ಈಗ ನಾವು ನಿರಾಶಿತರು, ನಾವೆಲ್ಲರೂ ನಿರಾಶಿತರಾಗಿ ಅಲ್ಲಾಹನ ಹುಕುಮತ್ತಿಗೆ ಬಂದಿದ್ದೇವೆ. ಈ ಕೂಡಲೇ ಇವರಿಗೆ ನಮ್ಮ ದೇವಸ್ಥಾನ, ಮಸೀದಿ, ಮಂಟಪ ಎಲ್ಲ ಕಡೆ ವಸತಿ ಆಗಲಿ. ಈ ವಿಷಯದಲ್ಲಿ ನಮ್ಮ ತೀರ್ಮಾನ ಸೇರೋದು ಈ ನಮ್ಮ ಖುದಾದ ಸರ್ಕಾರದ ಜಿಲ್ಲೆಯಲ್ಲಿ ಆಸನ ಕೇಳಿ ಬಂದವರಿಗೆ ನಮ್ಮ ಜೀವವೇ ಬಾಕಿ. ಸಾಧ್ಯ ಕಪ್ಪ, ನೀವೇ ಇದರ ಉತ್ತರವಾಗಿ ನೋಡಿ. ನಿಮ್ಮ ಸಹಾಯ ಅತ್ಯಂತ ಜರೂರಿಯಾಗಿರುವ ಈ ಕಾಲದಲ್ಲಿ ಆದರೆ ನಮ್ಮ ನಿರೀಕ್ಷೆಗಳಲ್ಲಿ ಏರುಪೇರಾಗುವುದು ಕಡಲಾಟಿಯ ಹೊರನಾಡುಗಳಿಂದ ಕಿಂಚತ್ತು ಸಹಾಯದಲ್ಲಿ ರಾಯಭಾರಿಗಳನ್ನ ಪರಿಗಣಿಸಿ ಹಿಂದಿರುಗಿದ್ದಾರೆ. ವಿಧಿಗಳಾಗುವ ಸೂಚನೆ ಗೋಡೆಯಲ್ಲಿ ಜಹಾಜ ತುಫಾನಿಗೆ ಸಿಕ್ಕಾಗ ಅದನ್ನು ಸಮತೋಲನದಿಂದ ನಡೆಸಬೇಕಾದ ಪ್ರಸ್ತಾವನೆ ಸಮುದ್ರದೊಳಗೆ ಧುಮುಕುವುದು ಸರಿಯಬಹುದು. ನಾನು ಬಹಳ ಬಳಲಿದ್ದೇನೆ. ಯಥಾಶಕ್ತಿ ಹಿರಿಯ ನವಾಬರ ಮತ್ತು ತಮ್ಮ ಸೇವೆಯನ್ನು ಮಾಡಿದ್ದೇನೆ. ವೃತ್ತಾಂತ ಬೇರೆ ಮತ್ತು ಈ ಯುದ್ಧದ ನಿರರ್ಥಕತೆ ನಿಜ ನಿಜ ಪೂರ್ಣೆಯರು. ನಮಗೂ ಯಮನದಲ್ಲಿ ಹಾಗೆ ಅನಿಸಿತು. ಆದರೆ ಈಗ ಅನ್ನಿಸತೊಡಗಿದೆ ಈ ನಮ್ಮ ಜಹಾದ ಸಾರ್ಥಕತೆಯವರಿಗೆ ಪರಿಣಾಮದಲ್ಲ, ಪ್ರಯತ್ನದಲ್ಲಿ ನೀಡಿದೆ. ನಮ್ಮ ಹೌದೊಂದು ಚೆಲ್ಲೆಯನ್ನು ಹೊಕ್ಕಾಗ, ನಮ್ಮ ಕಠಾರಿಯ ಹೊಡೆತದಿಂದ ಕಾಡು ಹೊಡೆಯುವುದು ಧೋಪಡೆ ಹೆಳಕ್ಕೆ ಬಿದ್ದಾಗ ಆಗ ನಮ್ಮ ಮೈಯಲ್ಲಿ ಮರ್ತಿ ಬರೀ ಕೆಲವುಗಳ ನಶಾದದಿಂದ ಆಕಾರದಲ್ಲಿ ಒಮ್ಮೆ ನಾನು ಬಿದುನೂರಿನಿಂದ ರಾಜಧಾನಿಗೆ ಮಾರ್ಗ ಬಂದಿದ್ದಲ್ಲಿ
ಬುಲ್ಬುಲ್ಗಳ ಗಾನ ತುಂಬಿದ ಕಣಿವೆಯಲ್ಲಿ ಉದಾಹರಣೆ ಆ ಇಡೀ ದಿನ ರೂಬಿಯವರ ಮತ್ತಲ್ಲಿ ಎಂಬ ಪ್ರೇಮ ಕಾವ್ಯವನ್ನು ಓದಿದ ಕಣಿವೆಯ ಶಾಂತಿ, ಲಡಾಯಿಯ ಕ್ರೌರ್ಯ, ಗೆಲುವಿನ ನಶ, ಈ ಎಲ್ಲವೂ ನಮ್ಮನ್ನು ಕಾಡುತ್ತದೆ. ಆಗ ನಮಗೆ ಸಿಕ್ಕ ಈ ಸಾಲುಗಳು ನಮ್ಮೆಲ್ಲ ಪ್ರಶ್ನೆಗಳಿಗೆ ದ್ರಾಕ್ಷಾರಸದಿಂದ ತುಂಬಿ ಹರಿಯುತ್ತಿದ್ದ ನಾಡನ್ನು ಮಂಗೋಲರು ರಕ್ತ ಪ್ರವಾಹದಲ್ಲಿ ಮುಳುಗಿಸಿದಾಗ ಜಲಾಲುದ್ದೀನ್ ರೂಮಿಯವರು ಬರೆದ ಆ ಸಾಲುಗಳು ನಾವೇ ನಿನ್ನ ಚದುರಂಗದಲ್ಲಿ ನಾವೇ ಬರೀ ಕೊಡಲು ನಿನ್ನ ಬಾವುಟದಲ್ಲಿ ಬರೆದಿರುವ ಸಿಂಹಗಳು ನಾವು, ನಿನ್ನ ಕಾಣದ ಗಾಳಿ ನಮ್ಮನ್ನು ಜಗದಾಚೆ ಹಾಯಿಸುವುದು ಇದೇ ನಾವು ಗಾಂಧಿಯ ದಿವಸ ತಾವು ಹೀಗೆ ಮಾಡಿದ್ವಿ ಅಂದು ನಾವು ಹೇಳಿದ ಮಾತುಗಳು ನಮಗೆ ನೆನಪಿಲ್ಲವಿದೆ. ಈಗ ತಾನೇ ಹೇಳಿದಾಗೆ ನೆನಪಿಗೆ ಉಂಟು. ನಮ್ಮ ಪಿತೃ ಸಮಾನರಾದ ನೀವು ಹೀಗೆ ಬಂಡಿ ನೀರು ಕುಡಿತರೆ ಟಿಪ್ಪುವಿಗೆ ಬಹಳ ಕೈಗೆಲ್ಲಿಸುತ್ತೆ. ಅಲ್ಲದೆ ಈ ನಮ್ಮ ಖುದಾದ ಸರ್ಕಾರದಲ್ಲಿ ಯಾರಿಗೂ ಮಂಡಿಯುಳ್ಳ ಹಾಗೆ ನೋಡಿಕೊಳ್ಳಬೇಕಾದ ನಿಮ್ಮ ಜುಮೇದಾರಿ. ಅಂದು ತಮಗೆ ರುಚಿಸದ್ದನ್ನ ಮಾಡಿ, ಇಂದು ತಮಗೆ ರುಚಿಸದ್ದನ್ನ ಆಡುವವನಿದ್ದೇನೆ. ರುಚಿಸದಿರಲಿ ನಿಮ್ಮ ಜಾಗದಲ್ಲಿ ನಾವು ಸಲಹೆಗಳನ್ನು ಕೇಳುತ್ತೇವೆ. ಹಾಗಾದರೆ ಇದು ಹಿರಿಯ ನವಾಬರ ಕೊನೆಯ ಆಸೆ. ನರಸಿಂಹರಾಜಪೇಟೆಯ ಬಿಡಾರದಲ್ಲಿ ಹಿರಿಯ ನವಾಬರ ಹೊನ್ನು ಓಲುಗಡಿಸಿದರು. ಅವರು ಹಠಾತ್ ಮರಣ ಹೊಂದಿದ್ದರೆ ತಮ್ಮ ಸೋದರರಿಗೆ ತಲುಪದ ಹಾಗೆ ದೂರದ ಮಲಬಾರಿನಲ್ಲಿ ಯುದ್ಧ ನಿರತರಾದ ನಿಮಗೆ ಆ ಸುದ್ದಿಯನ್ನ ಹೇಗೆ ಮುಟ್ಟಿಸಬೇಕೆಂದು ನನ್ನ ಪ್ರಜ್ಞೆ ಹಿಂದಿರುಗಿದಾಗ ಹಿರಿಯ ನವಾಬರು ನನ್ನ ಮಗ ಟಿಪ್ಪು ಇಲ್ಲಿದ್ದರೆ ಅವರಿಗೆ ಹೇಳಲೇಬೇಕಾದ ಮಾತು ನೀವಾದರೂ ಅವನ ಕಿವಿಗೆ ಹಾಕಿ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ದೆ. ನನ್ನ ಮಗನಿಗೆ ಸಂತನತ್ತಿನ ಪ್ರೇಮಕ್ಕಿಂತ ಬ್ರಿಟಿಷರ ಮೇಲಿನ ದ್ವೇಷ ಹೇಗೆ? ನೀವಾದರೂ ಅವನಿಗೆ ಹೇಳಿ ಈ ದ್ವೇಷದಿಂದ ಸಂತನತ್ತಿನ ಹಿತವೇ ದೊಡ್ಡದು. ಇಂಥ ಮಾತುಗಳನ್ನು ಮೊದಲೇ ಹೇಳಬಹುದಿತ್ತಲ್ಲ. ಅಂದು ನೀವು ಬೇರೆ ಆಗಿದ್ದೀರಿ. ಯಾವಾಗಲೂ ಕುಲಿಯಬೇಕೆ, ತಪ್ಪಿದರೆ ಬ್ರಿಟಿಷರ ವಿರುದ್ಧ ಯುದ್ಧ. ಹೇಗಾದರೂ ಮಾಡಿ ನಾನು ತಮ್ಮಲ್ಲಿ ಅರಸಿ ಮಾಡಿಕೊಂಡಿದ್ದರೆ ಆಗಲೇ ಬೇಕಾದದ್ದು ಆಕಸ್ಮಿಕಗಳು ಎಂದೂ ಬದಲಾಯಿಸುತ್ತಿಲ್ಲ. ಕೋಣೆಯರು ಆ ಪರಂಗಿಯವನ್ನು ಅಂದು ಬಿಡುಗೂರಿನಲ್ಲಿ ನಮ್ಮ ನಿರಪರಾಧ ಜನರಿಗೆ ಕೊಟ್ಟ ಚಿತ್ರಹಿಂಸೆ, ನಮ್ಮ ಒಪ್ಪಂದಕ್ಕೆ ವಿರುದ್ಧವಾಗಿ ಖಜಾನೆಯನ್ನು ಲೂಟಿ ಮಾಡಿದ ಅವರ ನೀಚತನ ಇವನ್ನು ಕಂಡಾಗಲೇ ನಾವು ಅವರ ವಿರುದ್ಧ ಜಗತ್ತನ್ನು ಸಾಧಿಸಿದೆ. ಈಗ ನಮ್ಮ ದೃಷ್ಟಿಯಲ್ಲಿ ಇಡೀ ಪ್ರಪಂಚವನ್ನು ಉಳಿಸುವುದು ಮತ್ತು ಇಡೀ ಪ್ರಪಂಚವನ್ನೇ ಸ್ವಾತಂತ್ರ್ಯದ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡಿರುವ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅಳಿಸಿ ಹಾಕುವುದು ಎರಡೂ ಒಂದೇ. ಹಾಗಾದರೆ ಹಿರಿಯ ನವಾಬರ ಕೊನೆಯ ಆಸೆ ಕೊನೆಯಾಗಿ ಹೋಯಿತು. ಈಗ ನಮ್ಮ ಉಳಿದಿರುವುದು ಈ ಪವಿತ್ರವಾದ ಜಗತ್ತು ಮಾತ್ರ. ನನಗೆ ಗೊತ್ತು ನಮ್ಮ ತೀರ್ಮಾನ ಎಷ್ಟು ಅಚಲವಾದುದು ಎಂದು. ಆದರೆ ಯುಗ ಧರ್ಮ ಪರಿವರ್ತನೆ ಆಗುವುದು. ಘಟಾನುಘಟಿತವಾದ ಧರ್ಮ ನೀತಿಗಳು, ರಾಜ್ಯ ಸಾಮ್ರಾಜ್ಯಗಳು ವಿನಾಶವಾಗುತ್ತಿರುವುದನ್ನು ಕಣ್ಣಾರೆ ನೋಡಿದಾಗ ಇದೆಲ್ಲವೂ ಒಂದು ಇಂದ್ರಜಾಲವನ್ನು, ಒಂದು ಮಾಯೆಯಂತೆ ಭಾಸವಾಗತೊಡಗಿದೆ. ಇಷ್ಟು ದಿವಸ ತಮ್ಮ ಸೇವೆ ಮಾಡಿದ್ದರ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ಈಗಲೂ ಬ್ರಿಟಿಷರೊಂದಿಗೆ ಗೌರವಯುತವಾದ ಒಪ್ಪಂದ ಸಾಧ್ಯ. ಹಾಗೊಂದು ವೇಳೆ ಒಪ್ಪಂದವನ್ನು ಮಾಡಿಕೊಂಡಿದ್ದೆ ಆಗದೆ ಇಡೀ ನಮ್ಮ ಸಂತನತ್ತು ನೂರಾರು ಕತ್ತಲು ಮನೆಗಳಿಂದ ಕಿಕ್ಕಿರಿದ ಒಂದು ಬಂದೀಖಾನೆಯಾಗಿರುತ್ತದೆ. ಗಾಳಿ ಬೆಳಕು ಇಲ್ಲಿಂದ ಮಾಯವಾಗಿರುತ್ತದೆ. ಹುಲಿಯ ಗಾದಿಯ ಮೇಲೆ ಕುಳಿತು ದರ್ಬಾರು ಮಾಡಬೇಕಾದ
ಹೋಗಬೇಕು ಒಡೆಯ. ಆದರೆ ಹಿಂದೆ ಮಂತ್ರಿ ಸಭೆಯ ಸಲಹೆಯ ವಿರುದ್ಧ ಒಪ್ಪಂದ ಮಾಡಿಕೊಳ್ಳಬೇಕೆಂಬ ತೀರ್ಮಾನವನ್ನ ತಾವೇ ತೆಗೆದುಕೊಂಡಿದ್ದೀರಲ್ಲ. ಹೌದು, ನಿಜ. ಇಂದು ಕರಾರುನಾಮೆ ಜಾರಿಗೆ ಬರಲಿ ಎಂದು ಹೇಳುತ್ತಿರುವ ನೀವೇ ಅಂದು ಯುದ್ಧ ಮುಂದುವರಿಯಲಿ ಎಂದು ಹೇಳಿದ್ದೀರಿ. ಆಗಲೂ ಫ್ರೆಂಚರ, ಮರಾಠರ, ನಿಜಾಮರ ಮದಲು ಪಡೆಯಬಹುದೆಂಬ ಭರವಸೆ. ಈಗ ನಮ್ಮಲ್ಲಿರುವ ಭರವಸೆ ಒಂದೇ, ನಮ್ಮಲ್ಲೇ ತಮ್ಮಿರುವವರೆಗೂ ಸಣಿಸುತ್ತೇವೆ. ಅಂದುಕೊಂಡಂತೆ ತಮ್ಮನ್ನು ಬದಲಾಯಿಸಲಾಗುವುದು ಇಲ್ಲ ಪೌಡೆಯ, ಖಂಡಿತ ಸಾಧ್ಯವಿಲ್ಲ. ಒಂದು ಕೈಯಲ್ಲಿ ಸೂರ್ಯ, ಮತ್ತೊಂದು ಕೈಯಲ್ಲಿ ಚಂದ್ರ, ಏನನ್ನು ಕೊಟ್ಟರು ಒಂದು ಕೂದಲೆಳೆಯಷ್ಟು ಬದಲಾಯಿಸಲು ಸಾಧ್ಯವಿಲ್ಲ. ಹಾಗಾದರೆ ನಾನು ಕಟ್ಟಿದ ಈ ಶ್ರೀರಂಗ ಪಟ್ಟಣ ಪತನವಾಗುವುದಕ್ಕಿಂತ ಮೊದಲು ನನಗೆ ಹೋಗಲು ಅನುಮತಿಯನ್ನು ಕೊಡಿ. ಹೋಗಬಹುದು ಪೌಡೆಯ. ನಾವೆಲ್ಲರೂ ಸೇರಿ ಕಟ್ಟಿರುವ ಈ ಶ್ರೀರಂಗ ಪಟ್ಟಣದಿಂದ ನೀವು ಹೋಗಬಹುದು. ಆದರೆ ಪೌಡೆಯ, ನಮಗೆ ಭರವಸೆ, ಶ್ರೀರಂಗಪಟ್ಟಣದ ತೋಟದ ಪ್ರತಿಯೊಂದು ಮದ್ದಿಗೂ ಪರಂಗಿಯವರು ಕೊಂಡು ತಗಲಬಹುದು. ಆದರೆ ನಾಳೆ ಮತ್ತೆ ಲೆಕ್ಕವಿಲ್ಲದಷ್ಟು ಹೂವುಗಳಾಗಿ ಅರಳಿಗೆ ಇಂಥ ಕಾವ್ಯಮಯ ಸಾಲುಗಳು ಉಪ್ಪು ತಗಲಿದ ನನಗೆ ದಾಟಲಾರಬಹುದು. ನಿಜ ನಿಜ ಪೌಡೆಯ. ಎಲ್ಲ ತೋಟಗಳಲ್ಲಿ ಕೇಳಿಬರುವ ಒಂದು ಕಾಲ ಮೊದಲು ಕಾವ್ಯವಾಗಿ ಮನಸ್ಸಿನಲ್ಲಿ ಹಿಂದೊಮ್ಮೆ ಜಬರ್ದಸ್ತಿನಿಂದ ಮಲಬಾರಿನ ಸ್ವೇಚ್ಛಾಚಾರವನ್ನು ಒಡೆಯ ಪಿತೂರಿಯನ್ನು ಹಚ್ಚಿದ ನಮಗೆ ಈಗ ಅನ್ನಿಸಿಕೊಳ್ಳುತ್ತೆ. ನಮ್ಮ ಮನಸ್ಸಿನ ಕೊಂಡೆ ಎನ್ನುವ ಕೊಡಗುಗಳು, ಸ್ವೇಚ್ಛಾಚಾರದ ಮಲಬಾರುಗಳು ಅಡಗಿದ್ದಾರೆ. ಒಡೆಯರು, ನಮ್ಮ ಜಿಲ್ಲೆಯ 4 ಗೋಡೆಗಳು ತಿರುಗುಬಿಡಬಹುದು. ಆದರೆ ನಮ್ಮ ಈ ಮನಸ್ಸಿನ ಜಿಲ್ಲೆಯ ಗುಲಾಬಿಯನ್ನೇ ಉಡಾಯಿಸಿಕೊಳ್ಳಲಿದೆ. ನನ್ನನ್ನು ಕ್ಷಮಿಸುವುದು. ಕರುಣಬೇಕಾದಂತೆ ಗೌರವ ನಾವೇ ಅಲ್ಲಿ ಒಂದು ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸುತ್ತೇವೆ. ಮತ್ತೊಂದು ವಿಷಯ ಏನು, ಈ ಪತ್ರ ನೋಡಿಯುವುದು ಮೊದಲು ಮನೆಯಲ್ಲಿರುವ ದಸ್ಕತ್ತನ್ನು ನೋಡಿಯುವುದು ಧಾರಣ ಬೆಲ್ಲಕ್ಕಿಯ ಪತ್ರ. ಅದು ನಾವು ನಂಬಿಕೊಂಡಿರುವ 16 ಜನ ಪಾಳೆಗಾರ ಬಾಕಿ ಇರುವುದು ಈ ಪತ್ರ ನನ್ನ ಕೈ ಸೇರಿದಾಗಿಂದ ನಂಬಿಕೆಯೇ ಬಂತು. ಏಕೆಂದರೆ ಈ 16 ಜನ ಪಾಳೆಗಾರರು ಮಳವಳ್ಳಿಯ ಲಡಾಯಿ ನಂತರ ತಮಗಾಗಿ ಜೀವನವಾಗಿ ವೈಯತ್ತು ಮಾಡಿದ್ದರು. ನಮಗೂ ನಂಬಿಕೆ ಬಂತು. ನಾಳೆ ಇದರ ಬಗ್ಗೆ ವಿಚಾರಣೆ ಅಪ್ಪಣೆ ಬಂತು. ಈ ಹಳೆಗಾರ ವಿಷಯದಲ್ಲಿ ತುಡುಕು ಬೇಡ. ನಿಜವಾಗದಿರಲಿ ಎಂದು ಪ್ರಾರ್ಥಿಸುತ್ತೇವೆ.
ನಡೆಯಲಿ ಮುಸರಿ. ತಾವು ಬೆಳಗಿನಿಂದ ಏನನ್ನೂ ತೆಗೆದುಕೊಂಡಿಲ್ಲ. ಎಲ್ಲಕ್ಕೂ ಮುಖ್ಯವಾಗಿ ನಮಾಜ್ ಮಾಡಬೇಕು. ಮೊದಲು ನಮಾಜ್, ಆಮೇಲೆ ನನ್ನ ಜಿಲ್ಲೆ ಸಂತನತ್ತು ಎಲ್ಲವೂ ಗುಲಾಬಿಯ ತೋಟವಾಗಿದೆ. ಗುಲಾಬಿಯ ತೋಟವಾಗಿದೆ. ಗುಲಾಬಿಯ ತೋಟವಾಗಿದೆ.
ಎಲ್ಲ ಸ್ವಾಗತಿಸಿ ಹೋಗುವುದು ನನಗೆ ಹೋಗುತ್ತದೆ. ಬೆಳಗ್ಗೆ ದೀಪಗಳು ಹಾರಿ ಹೋಗುತ್ತದೆ. ಉಳಿದುದು ಈ ಕತ್ತಲು ಬಿರುಗಾಳಿ ಸ್ಫೋಟ ಓಡುವುದು ಬೇಕು. ಆ ದಿನವನ್ನು ನೆನಪಿಸಿ ಆರ್ ಪಾಟೀಲ್ ಜಿಲ್ಲೆಗೆ ಮುತ್ತಿಗೆ ಹಾಕಿ ನವಾಬ್ ಚಾಂದ್ ಸಾಹೇಬರನ್ನು ಶಾಂತಿಕರಣ ಮಾಡಿ ಎಂದು ಬರೆಯುತ್ತಾರೆ. ಆದರೆ ನಮ್ಮನ್ನು ಬಂದವರ ತಲೆಯನ್ನು ಕತ್ತರಿಸಿ ಹಾಕಿ ಇದು ಕ್ರೂರ ಜಗತ್ತಿನ ನಿಯಮ. ಇದೇ ರಾಯತೆ, ಇದೇ ನಂಬಿಸಿ ಕಣ್ಣು ಮುಚ್ಚಿ ಅಪ್ಪಿಗೂ ಕತ್ತರಿಸುವುದಿಲ್ಲ. ಆ ನಿಮ್ಮ ಹಾದಿ ನನಗೆ ಬೇಕಿಲ್ಲ. ಹಾಗೆಂದರೆ ನನಗೆ ಲಡಾಯಿಯ ಕತ್ತರೆ ಅರ್ಥವಾಗಿದೆ. ನೀವು ನಂಬಿಕೆಯನ್ನು ಕಂಡು ತರ್ಕದ ಶೂಲಕ್ಕೇರಿಸಿದ್ದೀರಿ. ಆದರೆ ನಾನು ತರ್ಕದ ತಲೆಯನ್ನೇ ನಂಬಿಕೆಯ ಶೂಲಕ್ಕೇರಿಸಿದ್ದೇನೆ. ಹಾಗಿದ್ದರೆ ನನಗೆ ಉಳಿಗಾಲವೇ ಇದನ್ನೇ ಇರಬೇಕು. ನೀನು ಹುಟ್ಟುವ ಮೊದಲು ಆ ದರ್ವೇಶಿ ಹೇಳಿ ನಿನ್ನ ತಾಯಿ ನಿನ್ನ ಹೊರಗೇಳಲು ಹೋದ. ಅಂದರೆ ಅಲ್ಲಾಹನ ಕಠೋರ ನ್ಯಾಯವನ್ನು ಎದುರಿಸುವ ತಾಕತ್ತು ನಿನಗಿದೆ ಏನು? ಹಾಗಿದ್ದರೆ ನಾನು ಅಲ್ಲಾಹ್ ನಿನಗೆ ಮಗನನ್ನು ಕೊಡುತ್ತಾನೆ. ಆದರೆ ನಿನ್ನ ಮಗ ಲಡಾಯಿ ಮೈದಾನದಲ್ಲಿ ಸೈತಾನನಿಂದ ಬಚ್ಚೆಯಿಸಿಕೊಳ್ಳುತ್ತಾನೆ. ನಾನು ಬಂದದ್ದು ಈ ಶಾಪಕ್ಕಾಗಿ ಅಲ್ಲ, ವರಕ್ಕಾಗಿ. ನಿನ್ನಂತ ಮೂರ್ಖರಿಗೆ ಶಾಪ ವರಗಳ ಹೊರತು ಗೊತ್ತಿಲ್ಲ. ನಿನ್ನ ಮಗನಿಗಾದರೂ ಗೊತ್ತಾಗಬಹುದು. ಅವನನ್ನೇ ಕೇಳುತ್ತೇನೆ. ಅಲ್ಲಾಹನ ಹೆಸರಿನಲ್ಲಿ ಕುರ್ಬಾನಿಯಾಗಲು ಯಾರು ತಯಾರ? ಶಹದತ್ತಿನ ಮುಳ್ಳಿನ ಕಿರೀಟವೆಸಲು ಯಾರು ತಯಾರ? ಕಲಗೋ ಕೊಲಗಲಿಲ್ಲ. ಅಲ್ಲಾಹನ ಹೆಸರಿನಲ್ಲಿ ಕುರ್ಬಾನಿಯಾಗಲು ಯಾರು ತಯಾರ? ಶಹದತ್ತಿನ ಮುಳ್ಳಿನ ಕಿರೀಟವೆಸಲು ಯಾರು ತಯಾರ? ಲಬ್ಬಾಯಿ ಲಬ್ಬಾಯಿ, ನಾನು ತಯಾರಿದ್ದೇನೆ. ಆ ತಯಾರಿಗಾಗಿ ಎಲ್ಲವನ್ನೂ ತಯಾರು ಮಾಡುತ್ತೇನೆ. ಶತ್ರುಗಳು ಒಳಗೋಡೆಯಲ್ಲಿ ಜಮಾಯಿಸಿದ್ದಾರೆ. ಅವರನ್ನು ತೊಡೆಯಲು ಹೋಗಿ ಜಾಸ್ತಿ ಕಾಕು ಸುತ್ತಿದ್ದಾರೆ. ಅವರ ಕಡೆಯನ್ನು ಪತ್ತೆ ಹೋಗುವುದು. ಅಂದರೆ ನಮ್ಮ ಗುಪ್ತ ಮಾರ್ಗಗಳೆಲ್ಲವೂ ಖುಲ್ಲಾಗಿರುತ್ತವೆ. ಮಾಫಿಯಲ್ಲಿರುವುದು ನಮ್ಮ ಗುಪ್ತ ಮಾರ್ಗಗಳನ್ನು ತೋರಿಸಿಕೊಟ್ಟವರು ಬಹುಶಃ ನಮ್ಮ ಘರಾಮಿ ಪಾಳೆಗಾಲೇ ಇರಬೇಕು. ಈ ಗರಿಬಿಲಿಯಲ್ಲಿ ಗಫಾರದ ಪತ್ತೆ, ಗಫಾರದ ನಿಯತಿಯ ಬಗ್ಗೆ ಕುಮಾರ್ ಬೇಡ. ಹಾಗೆ ಈಗ ನಾವು ನಮ್ಮ ಸೈನಿಕರನ್ನು ಸಜ್ಜುಗೊಳಿಸಬಹುದು. ಅಲ್ಲದೆ ನಿರಾಶ್ರಿತರಿಗೆ ಕೈಗವನ್ನು ಹೋಗಬೇಕು. ನೀ ಸಾಧ್ಯ, ನೀನೇ ನಮ್ಮ ಮುಖ್ಯ ಸಿದ್ಧದ. ಸುಲ್ತಾನನಿಂದ ಕಿತ್ತುಕೊಂಡ ಮೆಹರ್ಬಾನಿಗಾಗಿ ಶಕ್ತಿ ನಾನು ಬೇಸಾಲೆ ಅಲಿ ನಬಿಯವರ ಖಾಸಾ ಪುತ್ರ ಇಂದು ಮುಖ್ಯ ಸಿಪಾಯಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಬನ್ನಿ, ಕದಿಮರೆ, ಕಾಪರರೆ, ಜಲೀಲರೆ, ಜಾದುಗಾರರೆ, ಬನ್ನಿ ಬನ್ನಿ ಬನ್ನಿ. ಪಡೆಯಲಿಗಾರರ ರಕ್ತವನ್ನು ಆಸ್ವಾದಿಸಲು ಸಿದ್ಧರಾಗಿರಿ.
ವರದ ಕಣ್ಣು, ಗಾಳಿಗೆ ಚಲ್ಲಾಪಿಲ್ಲಿಯಾಗಿ ಸಿಕ್ಕುತ್ತಿರುವ ಮೂಳೆಗಳ ಸಂಪೂರ್ಣ ಈ ಪ್ರಮಾಣ ವಚನ, ಈ ಪ್ರಮಾಣ ವಚನ ನನ್ನ ಬಾಯಿಯಿಂದ ಹೊರಬರುವ ಮೊದಲೇ ಅನಂತವಾದ ಕಬರ ಸ್ಥಾನದ ಹಾಗೆ, ವಿಷ ಕುಡಿದ ಮೈಯ ಹಾಗೆ ಆತ ಈ ಎತ್ತಿದ ಆಕಾಶವನ್ನು ಒಂದೇ ಒಂದು ಮಾಸಿದೆ ನಾಡುತ್ತಿದೆ. ಆ ಒಂದು ಎರಡು ನಾಲ್ಕಾಗಿ, ನಾಲ್ಕು ಎಂಟಾಗಿ, ಎಂಟು ಹದಿನಾರಾಗಿ, ಒಂದೊಂದು ಗುಣಿಗೆಯಲ್ಲೂ ಒಬ್ಬೊಬ್ಬ ಕೆತ್ತುದಾರ ಪಡೆಯೋ ಹದಿನಾರು ನಾರಿಗೆಗಳು ಹೊರಗೆ ಬರುತ್ತವೆ. ಒಂದೊಂದು ಗುಣಿಗೆಯಲ್ಲೂ ಸ್ವಲ್ಪ ಸ್ವಲ್ಪವಾಗಿ ಸಂಶಯ. ನಾಳೆ ನಿಮ್ಮ ಇಡೀ ಸಾವಾದಾಗ ಶೈತಾನನ ಮೆದುಳನ್ನು ಕಲಿಸಿ ಹೊರಬರುತ್ತಾರೆ. ಇಡೀ ಜಗಕ್ಕೆ ಮಾತನಾಡುತ್ತದೆ. ರಕ್ತ ನಿಮ್ಮ ಪಾಲಿಗೆ. ಒಂದೇ ದಿನದಲ್ಲಿ 16 ಮಾಡೆಯನ್ನಾಗಿದೆ. ಆದರೆ ಅವರಾವು ಸುಲ್ತಾನರ ವಿರುದ್ಧ ಇರಲಿ. ಪ್ರಾಣಕಾಯಲು ಪಡೆದುಕೊಂಡು ಪ್ರಾಣ ಕೊಲೆಯಬೇಕಾಗುತ್ತದೆ. ಕಪ್ಪ ಜನರು ನನಗೆ ನಂಬಿಕೆ ಬರುತ್ತಿಲ್ಲ. ನಂಬಿಕೆ ಬರುತ್ತದೆ. ನಂಬಿಕೆ ಪರಿಸ್ಥಿತಿ ಬೇಸಿಗೆಯ ರಾತ್ರಿಯಲ್ಲಿ ಕಪ್ಪಗೆ ದಪ್ಪಗಟ್ಟಿರುವ 16 ಹೆಣಗಳನ್ನು ನೋಡಿ ಅಯ್ಯೋ ಎನಿಸಿದರೆ ನಮಾಜ್ ಮಾಡಿ ಎಲ್ಲ ಏನೋ ತಗಲ್ಬಾಜಿ ತಗಲೂಟಿ ಅಧಿಕಾರ ಎರಡೇ ಹೆಸರುಗಳು. ಕಪ್ಪ ಜೀವ ವಿಷಯ ಈಗ ನೀವು ನನ್ನ ನಾನು ಹೇಳಿದಾಗಿ ನೀವು ಕೇಳುತ್ತೀಯಾ? ಇಲ್ಲ 16ರಲ್ಲಿ 17 ಬೇರೆ ಯಾವ ಈ ಸವಾಲು ಹಾಕಿದರೆ ಅವನ ನಾಲಿಗೆ ಕೊಂಡಾಗಿ ಹೀಗೆ ಮಾತನಾಡುತ್ತಿರುವ ಸಾಧ್ಯ ನಾನು ನಿನ್ನಕ್ಕೆ ಸುಲ್ತಾನರ ನಿಯಂತ್ರಿಸಿದ ಈ ಸೋಲಿಕೆಯ ಮಾತ್ರ ಸೀದಾದಷ್ಟು ಉಲ್ಟಾಗಿ ಕೇಳುವುದು. ಆಗ ಹೇಳಬೇಕಂದ್ರೆ ಈ 16 ದಿನ ಪಾಳೆಗಾಲ ಇನ್ನಷ್ಟೇ ನಿಯಂತ್ರಿಸಿದ. ಹಾಗಾದರೆ ಇದೆಲ್ಲ ಮಂಕು ಸುಲ್ತಾನನಿಗೆ ಮಂಕು. ಸುಲ್ತಾನನಿಗೆ ಮಗು ಆ ಮಂಕು ಹೊರಗಿಯವರ ಮತದಿಂದ ನಕಲಿ ಸಮೂಹವನ್ನು ತಯಾರಿಸಿ ಖಾಲಿ ಹಂತದಲ್ಲಿ 12 ಗಂಟೆಗಳಲ್ಲಿ ಹಸಿರು ಆಕಾಶದಲ್ಲಿ ಬೇಕಾಡುವ ಹಾಗೆ ಮಾಡಿದ್ದೇವೆ. ನಿನ್ನ ನಗರ ರಾಜ್ಯದ ತುಕಡ ಮಾಡುತ್ತದೆ. ಯಾಕೆ ಪತ್ರ ಮಾಡಿದೆ? ಸ್ವರ್ಗಕ್ಕೆ ಸುಲ್ತಾನ ರಸ್ತೆ ಸೊಟ್ಟಗೆ ಅದನ್ನು ನೆಟ್ಟಗೆ ಮಾಡುವುದು ಈ ಸಪ್ತ ಪ್ರಾಣಿಗಳಾದ ಅಥವಾ ನಾಳೆ ಸಾಯಿಗಳ ಸುಲ್ತಾನರಾಗಲಿ ನೀನು ಬೇಕು.
ಸಾಲಿಗೆ ಸಲ್ಪಾರನಾಗಿ ದರ್ಬಾರು ಮಾಡುವಾಗ ನಿಯಂತ್ರದ ವಿಭಾಗವಾಗಿ ಮಾಡಬೇಕು. ಆಗಿನ ಸರ್ಕಾರದಲ್ಲಿ ಪರಂಗಿ ವರ್ಗದೆಲ್ಲರಾಗಿರುವುದಿಲ್ಲ. ಅಲ್ಲಿ ಪ್ರಜೆಗಳು ಒಂದು ಅಲಂಕಾರ, ಸುಲ್ತಾನನು ಒಂದು ಅಲಂಕಾರ, ಸಿಫಾದಾರನು ಒಂದು ಅಲಂಕಾರ. ನೀನು ಸುಲ್ತಾನ ಕುದುರೆ ಜಾತಿಯವರೇ ಬಾದಶಾಹನು ಕೇಶರ ಕತ್ತಲೆಂದು ಮನ್ನಣೆ ಪಡೆದಿರುವಾಗ ಮೌಲ್ಯ ಶಾಸನಗಳ ನಾನಾದರೂ ನೀನು ಈಗ ಮನೋಕ್ಷರವನ್ನು ಸುಲ್ತಾನನಿಗೆ ನೀಡುತ್ತಾರೆ. ಏನಿರುವುದು ಗೌರವವಾಯಿತು. ನಿಜ ನಿಜ. ಆದರೆ ನನ್ನ ಬಾಯಿಯ ಭಾರತದ ಈ ಮಾತುಗಳು ಅವರ ಕಿವಿಯನ್ನು ತರುವುದಕ್ಕೆ ಅವರ ಮನೆ ನೆಲಕ್ಕೆ ಹೊಡೆಯುತ್ತದೆ. ಈಗ ಕದ್ದು ಕೂದಿರುವ ಸೂರ್ಯ ನಾಳೆ ಆಕಾಶದ ಹೆತ್ತಿಗೆ ಬರುವುದಕ್ಕೆ ಮೊದಲೇ ಭಾಗ್ಯವರ ಬಾದಶಾಹಿಯಲ್ಲಿ ಕರಗಿವರು. ಈಗ ನೀನು ನನ್ನ ಉಪದೇಶ ಕೇಳಿದರೆ ನೀನು ನನ್ನ ಹಾಗೆ ದಿವಾರರಾಗಿದೆ. ಇಲ್ಲ ಸುಲ್ತಾನನಿಂದ ಮೊದಲೇ ಶಾಹಿ ಖಾನ್ ಬಂದಿಯಾಗಿದೆ. ಏನು ನನಗೆ ನಾನೀಗಲೇ ಸುಲ್ತಾನನನ್ನು ನೋಡಬೇಕು. ಅವನು ನಿನ್ನನ್ನು ನೋಡಿ ತಪ್ಪಿತಸ್ಥರವರು ನಿನ್ನನ್ನು ನಂಬದ ಹಾಗೆ ಮಾಡಿದ್ದಾನೆ. ಈಗ ತಪ್ಪಿತಸ್ಥರವರು ನಂಬಿಕೆ ಆದರೆ ನಾನು ಅವರನ್ನು ನಂಬುತ್ತೇನೆ. ಅದು ನಿನ್ನ ಜೀವಕ್ಕೆ ಅಪಾಯ. ಅದರಂದರೆ ಮೊದಲು ನನ್ನ ವಸ್ತು ಆಶ್ರಯಿತವಾಗಿ ಹದಿನಾರು ಜನ ನಿಯಂತ್ರಿಸಿದ ಪಾಳೆಯ ಯಾತ್ರೆಯನ್ನು ಸುಲ್ತಾನನಿಗೆ ಸದಾ ಕಟ್ಟಿರುವುದು ತಾವು ಇಲ್ಲಿ ಯಾರು ಸತ್ತಿರುವುದು? ಯಾರಿರುವುದು? ಯಾರು ಗಫಾರರು? ಇನ್ನಿಲ್ಲಾಹಿವೋ ಇನ್ನಿಲ್ಲಾಹಿ ರಾಜವು. ಹೀಗೇಕೆ ಮಾಡಿದೆ ಸಾಧೆ? ಹೀಗೇಕೆ ಮಾಡಿದೆ? ಸಾಧೆ ಹಾಗೆ ನನಗೆ ಸಾಯುತ್ತಿದ್ದೀಯ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಬೇಡ, ನೀನು ಹಾಗೆ ನನ್ನನ್ನು ನೋಡಲು ಮೌನದಿಂದ ನನ್ನನ್ನು ನೀಡುತ್ತಿದ್ದಾರೆ. ಬೇಕಾದರೆ ಕೊಲ್ಲಕ್ಕೆ ಕೊಲ್ಲಲು ಮೂಲವಾದ ಭಾಷೆ ನನಗೆ ಅಂದು ಆದ ಹಾದಿಯಲ್ಲಿ ಮಾಡಿದ ಅಪಾಯವಾಗಿತ್ತು. ಇಂದು ನಿನ್ನ ಗುದಾದ ಕಾನೂನಿನಲ್ಲಿ ನನಗೆ ಅವಶ್ಯಕತೆ ಸಾಧೆ. ಈ ನಮ್ಮ ಗುದಾದ ಸರ್ಕಾರದ ಕಾನೂನಿನಲ್ಲಿ ಮನುಷ್ಯನು ಮಾಡುವ ಸಣ್ಣ ಪುಟ್ಟ ಅಪರಾಧಗಳಿಗೂ ಘೋರವಾದ ಶಿಕ್ಷೆಯಲ್ಲಿ ಗುರಿಯಾಗಿದೆ. ಅದು ಬಂದಿದ್ದು ಹೀಗೆ ಮಾಡಿದೆ. ಹುಲಿಗಳೊಂದಿಗೆ ಹೋರಾಡುವವರು ನಿನ್ನಂತಹ ಇಲಿಗಳನ್ನು ಹೊಸಕ್ಕೆ ಹಾಕುವುದಿಲ್ಲ. ಅಲ್ಲದೆ ಈ ನಮ್ಮ ಖುದಾದ ಸರ್ಕಾರದ ಕಾನೂನಿನಲ್ಲಿ ಲಡಾಯಿ ಮೈದಾನದ ಹೊರಗೆ ಕೊಲ್ಲುವುದು ಮತ್ತು ಕೊಲ್ಲಿಸುವುದು ಎರಡೂ ಅಪರಾಧ. ಇನ್ನೂ ನಿನ್ನ ಕೋಪ ತಿಳಿದಿಲ್ಲ. ನಾನು ಈ ಸಾಧನೆ ಲಡಾಯಿಯ ಮೈದಾನದ ಹೊರಗೆ ನೀನು ಬದುಕಿದ್ದಾಗಲೇ ನಿನ್ನನ್ನು ಕೊಂದಿದ್ದೇನೆ. ನೀನು ಕೊಟ್ಟ ಅಧಿಕಾರವನ್ನೇ ಬಳಸಿಕೊಂಡು ನಿನ್ನ ಒಡೆದ ನೆಪದಲ್ಲಿ 16 ಜನ ಪಾಳೆಯಗಾರರಿಗೆ ಪೋತಿದೆ. ಈಗ ಪಿಶಾಚಿಯಾಗಿರುವ ಟೇಪೋರು ನಿನ್ನ ನಾಟಕದ ಸೂತ್ರಧಾರಿ ಈ ಸಾಧನೆ. ಜಗತ್ತಿನ ಮಹಾನ್ ಸೈತಾನಿ ಶಕ್ತಿಗಳ ವಿರುದ್ಧ ನಿರಂತರವಾಗಿ ಜಗತ್ತನ್ನು ನಡೆಸುತ್ತಿರುವ ನಾವೇ ಅಲ್ಲಾಹನ ನಾಟಕದಲ್ಲಿ ಪಾತ್ರಧಾರಿಗಳು ಎಂದು ಬಂದಿರುವಾಗ ಆ ನಾಟಕದ ಸಣ್ಣ ಪುಟ್ಟ ಪಾತ್ರಗಳನ್ನು ಧೋಕಾದಿಂದ ಪರೀಕ್ಷಿತ ಮಾತ್ರಕ್ಕೆ ನೀನು ಅದು ಹೇಗೆ ಸೂತ್ರಧಾರಿಯಾಗಬೇಕು? ನನ್ನ ಸಹಾಯೇನಿಲ್ಲ. ಈ ಕ್ರೂರವಾದ ಸೂರ್ಯಾದಿಗೆ ಕಾಣಿಸುತ್ತಿರುವುದು ಇದು ಕೊನೆಯ ಸಲ. ಅವನು ಕೊಡುವುದರೊಳಗಾಗಿ ನಿನ್ನ ಸಾವು. ನೀನು ನನ್ನನ್ನು ಫಲಿಸಲಿಲ್ಲ, ನಾನು ನಿನ್ನನ್ನು ಫಲಿಸುತ್ತೇನೆ. ನೀನು ನೆರಳಿರುವ ಜಾಗ, ನೀನು ನೆರಳಿರುವ ಜಾಗದಲ್ಲಿ ಮಹಮ್ಮದ್ ಪೈಗಂಬರರಿಗೆ ಬೆಳಕು ತಂದ.
ಇಮಾಮ್ ಹುಸೇನರಿಗೆ ಶಹಾದತ್ ದೊರೆತರು. ಸಾಧೆ ಖುದಾಬಾದ್ ಸರ್ಕಾರದ ಹೊಡೆಬಂದಿರುವ ನಾವು ನಮ್ಮೆಲ್ಲ ನೀತಿ ವಿವಾದಗಳನ್ನು ಬಿಟ್ಟು ನಿನ್ನನ್ನು ಹಸಿಗೆ ಹಾಕುವ ಪೂರ್ವದಲ್ಲಿ ತೊಲಗಾದ ದೇಶದ್ರೋಹಿ. ಅವರೆಲ್ಲರೂ ನಮಗಿಂತ ಮೊದಲೇ ಶಹೀದರಾದರು. ಈಗ ನಮ್ಮ ಸರ್. ಆದರೆ ಇಷ್ಟು ದಿವಸ ನಮಗೆ ಸಲಹೆ ಇವತ್ತು ಹುಡುಗರು ಗ್ರಹಮಾನಗಳು ಕೆಟ್ಟಿದೆ. ಇಂದಿಗೆ ನಮ್ಮ ಎಲ್ಲ ಗ್ರಾಮಾಂತರ ಲೆಕ್ಕಾಚಾರ ಇನ್ನು ಉಳಿದಿರುವ ಲೆಕ್ಕಾಚಾರ. ಇವತ್ತು ಒಂದು ನಿಮಿಷವಾದ ನಮ್ಮ ಚಿಕ್ಕನ್ನು ಪ್ರಜಾಕಾರ ಇನ್ನು ನೀವೇ ನಮ್ಮ ಬರ್ಕೂರ್ದಾರನ ತಾಯಿ. ಅಮ್ಮೇಜ ಈ ಬರ್ಕೂರ್ದಾರನ ಕೊನೆಯ ಭಾಗ ರಜಾಕ. ನಾವು ಚಿಕ್ಕವರಿದ್ದಾಗ ಅಂಬೇಜಾನವರು ಹೇಳುತ್ತಿದ್ದ ಇಮಾಮ್ ಹುಸೇನರ ಕರೆದಿದ್ದರು. ಯುದ್ಧಕ್ಕೆ ಹೋದ 72 ಜನ ಗಂಡಸರಲ್ಲಿ ಒಬ್ಬರು ವಾಪಸ್ಸಾಗಲಿಲ್ಲ. ಇಮಾಮ್ ಹುಸೇನರೊಬ್ಬರು ಎಲ್ಲ ಕಳೆಮರಗಳನ್ನು ಶಿವರಿಗೆ ತಂದು ಹಾಕಿದರು. ಆಗ ಹೋರಾಟದ ಬಗ್ಗೆ ಚಿಕ್ಕ ಚಿಕ್ಕ ಮಕ್ಕಳು ಲಡಾಯಿಗೆ ತಯಾರಾದರು. ಅವರು ಅಲ್ಲಾಹನ ಕೈಯಿದ್ದಾರೆ. ಆ ಎಳೆಯ ಅವುಗಳನ್ನು ಶಿವರಿಗೆ ತಂದ ಮೇಲೆ ಉಳಿದವರು ಇಮಾಮ್ ಹುಸೇನರ ಒಬ್ಬರೇ ಅವರು ಕಡೆ ನಮ್ಮಲ್ಲಿ ಯಾವ ಪರ್ವತಿಗಾರ ಈ ಬರ್ಕುಲ್ದಾರನ ಒಡೆಯಬಾರದು. ನನ್ನ ಕಾಲ ಸಮೀಪ. ನನ್ನ ತತ್ವಗಳಿಗಾಗಿ ನಾನು ಜೀವ ತೊರೆಯಬೇಕು. ಶಹದತ್ತಿನ ಹೊರತಾಗಿ ಹೊಂದಿಸಿದ್ದೆ. ಆಗಲೇಬೇಕಾದ ಮಾತು. ನನಗೆ ವಿಷಾದ. ಇವತ್ತು ಮಾತ್ರ ಬೇಡವುದು ಅಳುತ್ತಿದ್ದ ಹೆಂಗಸರನ್ನ ಸಮಾಧಾನಪಡಿಸಿ ಇಮಾಮ್ ಹುಸೇನನ್ನು ಹೊರಟಿದ್ದಾರೆ. ಎಲ್ಲರಿಗೂ ಗೊತ್ತಿತ್ತು ಅವರು ವಾಪಸ್ಸಾಗುವುದಿಲ್ಲ ಎಂದು. ಕೊನೆಯ ಪಾಲಿಸುವುದು ಏನನ್ನು ಕೇಳಿದೋ ಕೊಡಲಿಗೆ ಪೈಗಂಬರರ ಪವಿತ್ರವಾದ ಹೊರಡಿದೆ. ಅಲ್ಲಿಯವರ ಪವಿತ್ರವಾದ ಕತ್ತಿಯಲ್ಲಿ ನಾವು ತಡೆಯುವುದಿಲ್ಲ ಉಂಟು. ಆದರೆ ಊಟವನ್ನು ಮಾಡಿಕೊಂಡು ತುಂಬಿ ಹರಿಯುತ್ತಿದ್ದ ಪ್ರಧಾನ ನದಿಯಲ್ಲಿ ಇಮಾಮ್ ಹುಸೇನರಿಗೆ ಕುಡಿಯಲು ಒಂದು ಹನಿ ನೀರು ಕೂಡ ಸಿಕ್ಕಲಿಲ್ಲ. ಹೊಗೆ ಕವಿಯುತ್ತದೆ. ನಮ್ಮ ಕಿಲ್ಲೆ ಮರೆಯಾಗುತ್ತದೆ. ಇನ್ನೊಂದು ಕ್ಷಣದಲ್ಲಿ ಏನು ಉಳಿದಿಲ್ಲ. ಆದ್ದರಿಂದ ಇಲ್ಲಿಗೂ ತುಂಬಬಹುದು ರಜಾಕ. ನಮ್ಮ ಗೋರಿಯ ಮೇಲೆ ಗುಲಾಬಿಯ ಪಕಳೆಗಳನ್ನು ಚೆಲ್ಲಬೇಡ. ಒಂದು ಗುಲಾಬಿಯ ಬೆಳವನ್ನು
ಶ್ರೀಗಳ ವಿಜಯನಗರ ಶ್ರೀನಿವಾಸನಾಧೀಶ ಶ್ರೀ ಸರ್ವಭಾರತೀಯ ಡಾಕ್ಟರ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಆಶಯದಂತೆ ಇದೇ ನಾಟಕವನ್ನು ನಾವು ಸಿದ್ಧಪಡಿಸಿಕೊಂಡು ಇಲ್ಲಿ ಸಾಧನೆ ಇಲ್ಲಿ ಈ ನಾಟಕ ಪ್ರದರ್ಶನ ಮುಕ್ತಾಯವಾಗ್ತಾ ಇದೆ. ತಮ್ಮ ಅನುಮತಿಯನ್ನು ಪಡೆದು ಒಂದು 5 ನಿಮಿಷದಲ್ಲಿ ನಾನು ಈ ನಾಟಕದ ಪಾತ್ರಧಾರಿಯಾಗಿರ್ತಕ್ಕಂಥವರ ಪರಿಚಯ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂಲತಃ ಈ ನಾಟಕದ ರಚನೆ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅವರದು. ನಿರ್ದೇಶನ ಮಾಡಿದಂಥವರು ಸಿ ಜಿ ಕೃಷ್ಣಸ್ವಾಮಿ ಅವರು, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು. ಪಾತ್ರವರ್ಗ ರಂಗದ ಮೇಲೆ ಸುಲ್ತಾನ್ ಟಿಪ್ಪು ಪಾತ್ರದಲ್ಲಿ ಜಿ ರಾಮಪ್ರಭು, ದೈಹಿಕ ಶಿಕ್ಷಣ ನಿರ್ದೇಶಕರು MBR ಕಾಲೇಜ್ ಸಿರಿಗೆರೆ. ಮೇಲ್ಪಾಲಿಕ್ ಪಾತ್ರದಲ್ಲಿ ಟಿ ಕೆಂಚಣ್ಣನವರು, ಉಪ ಪ್ರಾಂಶುಪಾಲರು BLR ಜೂನಿಯರ್ ಕಾಲೇಜ್ ಸಿರಿಗೆರೆ. ಪೂರ್ಣಯ್ಯನ ಪಾತ್ರದಲ್ಲಿ ಕೆ ಮೌನೇಶ್ವರಾಚಾರ್, ಮುಖ್ಯೋಪಾಧ್ಯಾಯರು ಶ್ರೀ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆ. ಇವರು ಕರ್ನಾಟಕ ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಸಂಘದ ಹಿರಿಯ ಸದಸ್ಯರು. ಸೈಯದ್ ಗಫಾರ್ ಪಾತ್ರದಲ್ಲಿ ಎಸ್ ಬಸವಂತಪ್ಪನವರು, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರಾಥಮಿಕ ಶಾಲೆ ಸಿರಿಗೆರೆ. ರಜಾಕ್ ಖಾನ್ ಪಾತ್ರದಲ್ಲಿ ಇ ಲಕ್ಷ್ಮಣ್ ಅವರು, ನಿವೃತ್ತ ಮುಖ್ಯೋಪಾಧ್ಯಾಯರು, TLR ಜೂನಿಯರ್ ಕಾಲೇಜ್ ಸಿರಿಗೆರೆ. ರುಚಿಯಾ ಬಾನು ಪಾತ್ರದಲ್ಲಿ KS ಕವಿತಾ, BA ವಿದ್ಯಾರ್ಥಿನಿ. ಸಪ್ರನಿಭಾ ಪಾತ್ರದಲ್ಲಿ KS ಕಮಲಮ್ಮ, ಬರಹಗಾರರು, MBR ಕಾಲೇಜ್ ಸಿರಿಗೆರೆ. ರಾಣಿ ಲಕ್ಷ್ಮೀ ಅಮ್ಮಣ್ಣಿ ಪಾತ್ರದಲ್ಲಿ M ರತ್ನ, ಸಹೋಪಾಧ್ಯಾಯರು, ಶ್ರೀ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆ. ಮಸ್ತಾನ್ ಟಿಪ್ಪು ಅಲಿ ಪಾತ್ರದಲ್ಲಿ HL ಲಿಂಗಮೂರ್ತಿ ಅವರು, ಉಪನ್ಯಾಸಕರು, BLR ಪದವಿ ಪೂರ್ವ ಕಾಲೇಜ್ ಸಿರಿಗೆರೆ. ಬಾಲಟಿಪ್ಪು ಮತ್ತು ಮೊಹಿದ್ದೀನ್ ಪಾತ್ರದಲ್ಲಿ ಬಾಲಕ KV ಮರಳಸಿದ್ದೇಶ, ವಿದ್ಯಾರ್ಥಿ. ಹೈದರಾಲಿ ಖಾನ್ ಪಾತ್ರದಲ್ಲಿ ಟಿ ಚನ್ನಬಸಪ್ಪನವರು, ಸಹೋಪಾಧ್ಯಾಯರು, ಶ್ರೀ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆ. ರೀಪಾ ಮತ್ತು ಶಾಗಿರ್ ಪಾತ್ರದಲ್ಲಿ H ವೆಂಕಟೇಶ್ ನಾಯಕ್, ಪಶುವೈದ್ಯ ಸಹಾಯಕರು ಸಿರಿಗೆರೆ. ಹ್ಯಾರಿಸ್ ಪಾತ್ರದಲ್ಲಿ PS ನಾಗರಾಜ್. ವೆಲ್ಲಸ್ಲಿ ಪಾತ್ರದಲ್ಲಿ ಏಳುಕೋಟಿ. ಖಾದಿ ಮತ್ತು ಹುಡುಗನ ಪಾತ್ರದಲ್ಲಿ ಬಾಲಕ KV ಕಾಶಿನಾಥ್. ಪರಿಚಾರಕ್ಕೆ ಗುಲಾಬಿ ಹೂಲ್ ಪ್ರಜೆ ಪಾತ್ರದಲ್ಲಿ ME ಗಾಯತ್ರಿ, ವಿದ್ಯಾರ್ಥಿನಿ. ಪರಿಚಾರಕ್ಕೆ ಗುಲಾಬಿ ಹೂಲ್ ಪಾತ್ರದಲ್ಲಿ ಸರಿತಾ, ವಿದ್ಯಾರ್ಥಿನಿ. ಶಾಗಿರ್ ಪ್ರಜೆ ಪಾತ್ರದಲ್ಲಿ MS ಮಲ್ಲಿಕಾರ್ಜುನ ಸ್ವಾಮಿ. ಬ್ರಿಟಿಷ್ ಸಿಪಾಯಿ ಪಿಶಾಚಿ ಪ್ರಜೆ ಪಾತ್ರದಲ್ಲಿ MS ಚಂದ್ರಶೇಖರ್ ನಾಯಕ್. ಪಿಶಾಚಿ ಪ್ರಜೆ ಮೈಸೂರು ಸೈನಿಕರ ಪಾತ್ರದಲ್ಲಿ HN ಬಸವರಾಜ್, ವಿದ್ಯಾರ್ಥಿ. ಮೈಸೂರು ಸೈನಿಕರು ಪಿಶಾಚಿ ಪ್ರಜೆ ಪಾತ್ರದಲ್ಲಿ NT ರವಿರಾಜ, ವಿದ್ಯಾರ್ಥಿ. ಮೈಸೂರು ಸೈನಿಕರು ಪಿಶಾಚಿ ಪ್ರಜೆ ಪಾತ್ರದಲ್ಲಿ ಧನಂಜಯ. ಬ್ರಿಟಿಷ್ ಸೈನಿಕ ಪಿಶಾಚಿ ಪ್ರಜೆ ಪಾತ್ರದಲ್ಲಿ PS ರಮೇಶ್. ಮೈಸೂರು ಸೈನಿಕರು ಪಿಶಾಚಿ ಪ್ರಜೆ ಪಾತ್ರದಲ್ಲಿ PH ರಂಗನಾಥ ರೆಡ್ಡಿ. ಬ್ರಿಟಿಷ್ ಸೈನಿಕ ಪಿಶಾಚಿ ಪ್ರಜೆ ಪಾತ್ರದಲ್ಲಿ NG ರವಿಕುಮಾರ್. ಬ್ರಿಟಿಷ್ ಸೈನಿಕ ಪಿಶಾಚಿ ಪ್ರಜೆ ಪಾತ್ರದಲ್ಲಿ S ಯೋಗೇಶ್. ಶಾಗಿರ್ ಮೈಸೂರು ಸೈನಿಕರ ಪಾತ್ರದಲ್ಲಿ M ಹನುಮಂತಪ್ಪ, ರಾಜ್ಯಶಾಸ್ತ್ರದ ಉಪನ್ಯಾಸಕರು, MBR ಕಾಲೇಜ್ ಸಿರಿಗೆರೆ. ಗುಲಾಬಿ ಹೂಗಳ ಪಾತ್ರದಲ್ಲಿ MY ಕಿರಣ್ ಕುಮಾರ್, SS ಸ್ವಾಮಿ, GSR ಯೋಗೇಶ್, GT ಪಾದಾಕ್ಷ, PK ಗಿರಿ. ಲಾವಣಿ ಮತ್ತು ನಿರಾಶ್ರಿತ ಪಾತ್ರದಲ್ಲಿ ಡಾಕ್ಟರ್ ಶಿವನಪ್ಪನವರು. ಹಿಂದೂ ಸ್ತ್ರೀಯ ಪಾತ್ರದಲ್ಲಿ M ರೂಪ. ರಂಗದ ಹಿಂದೆ ನಮ್ಮ ನಾಟಕದ ಸಹನಿರ್ದೇಶಕರಾಗಿ ಕೆಲಸ ಮಾಡಿದಂಥವರು ಶಂಕರಯ್ಯ R ಘಂಟಿ, ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥವರು. ರಂಗ ವಿನ್ಯಾಸ CGK ಶಶಿಧರ್ ಹಡಪ, ಬ್ಯಾಂಗ್ಳೂರು. ಬೆಳಕು P ಸೆಲ್ವರಾಜ್ R ಮರಳಿಸಿದ್ದಾರೆ. ಧ್ವನಿ TG ಬಸವರಾಜ್, ನಾಗರಾಜ್, ರಾಜು, ಬೆಂಗಳೂರು. ರಂಗ ಸಂಚಿಕೆ ಮತ್ತು ನಿರ್ವಹಣೆ
ಎಚ್ ಎಲ್ ಲಿಂಗಮೂರ್ತಿ, ಎಂ ರತ್ನ, ಎಂ ಹನುಮಂತಪ್ಪ, ಬಿ ಚಂದ್ರಸಪ್ಪ. ಹಿನ್ನೆಲೆ ಸಂಗೀತ ಎಚ್ ಫಕೀರೇಶ್, 7 ಕೋಟಿ. ಈ ನಾಟಕದ ನೃತ್ಯ ಸಂಯೋಜನೆ ಮಿತ್ರ ಪಿ ಸೆಲ್ವರಾಜ್, ಬ್ಯಾಂಗ್ಳೂರು. ಪ್ರಸಾದನ ರಾಮಕೃಷ್ಣ, ಬ್ಯಾಂಗ್ಳೂರು. ವಸ್ತ್ರ ವಿನ್ಯಾಸ ಪ್ರಮೋದ್ ಶಿಗ್ಗಾಂವ್, ಬೆಂಗಳೂರು. ಪ್ರಚಾರ ರಾಜಶೇಖರ ಹನುಮಲಿ, ರಾ ವೆಂಕಟೇಶ್ ಶೆಟ್ಟಿ, ರಾಜಾ ಸಿರಿಗೆರೆ. ಕಲೆ ಕೃಷ್ಣ, ರಾಯಚೂರು. ಈ ನಾಟಕ ಸಿದ್ಧಗೊಳ್ಳುವಲ್ಲಿ ನಮಗೆ ಸಹಕರಿಸತಕ್ಕಂಥವರು ಎಸ್ ರೇವಣಸಿದ್ದಯ್ಯ, ನಿಲಯ ಪಾಲಕರು, ಎಸ್ ಟಿ ಜೆ ಪ್ರಸಾದ ನಿಲಯ, ಸಿರಿಗೆರೆ. ಇಲ್ಲಿ ಪಾತ್ರ ಪರಿಚಯ ಇದುವರೆಗೂ ಆಗುತ್ತೆ. ನಮ್ಮ ಎಲ್ಲ ಕಲಾವಿದರು ತುಂಬ ಶ್ರದ್ಧೆಯಿಂದ ಪರಿಶ್ರಮದಿಂದ ಈ ನಾಟಕವನ್ನು ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಸಾಧನೆಪಡಿಸಿದ್ದಾರೆ. ಅವ್ರನ್ನ ತುಂಬ ಉತ್ಸಾಹದಿಂದ ತರಬೇತಿಗೊಳಿಸಿ ನಿರ್ದೇಶನ ಮಾಡಿದಂಥ ನಮ್ಮ ನಾಟಕದ ಅಕಾಡೆಮಿಯ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಿ ಜಿ ಕೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸಬಯಸುತ್ತೇನೆ. ನಮ್ಮ ಎಲ್ಲ ಕಲಾವಿದರು ನಮ್ಮ ನಾಡಿನ ನಾನಾ ಭಾಗಗಳಲ್ಲಿ ಟಿಪ್ಪು ಸುಲ್ತಾನ್ನ ಈ ನಾಟಕವನ್ನು ಅಭಿನಯಿಸಿ ಇಂದಿನ ಆಳ್ವಿಕೆ ಹೇಗಿತ್ತು, ಇವತ್ತಿನ ಆಳ್ವಿಕೆ ಹೇಗಿದೆ ಅನ್ನೋದಕ್ಕೆ ಅವರು ಒಳ್ಳೆಯ ಕನ್ನಡಿಯನ್ನು ಸಭಿಕರ ಮುಂದೆ, ನಾಗರಿಕರ ಮುಂದೆ ಇಡ್ತಾರೆ ಅಂತ ಭಾವಿಸಿ ನಮ್ಮ ಕಲಾವಿದರ ಈ ಶ್ರದ್ಧಾಪೂರ್ಣವಾದ ಅಭಿನಯಕ್ಕೆ ನಾವು ತುಂಬ ಹೃದಯದಿಂದ ಅವರನ್ನು ಹರಸಿ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಇನ್ನೂ ಹೆಚ್ಚಿನ ಚೈತನ್ಯವನ್ನು ನೀಡಿ ಸಭಿಕರ ಶ್ರೋತೃಗಳ ಒಂದು ಅವರ ಮೆಚ್ಚುಗೆಗೆ ಪಾತ್ರವಾಗಲಿ ಅಂತ ಹಾರೈಸಿ ಅವರನ್ನು ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಫಲಪುಷ್ಪದೊಂದಿಗೆ ಮತ್ತೊಮ್ಮೆ ಕೊನೆಯದಾಗಿ ಹಾರೈಸ ಬಯಸುತ್ತೇನೆ. ಅಧ್ಯಕ್ಷರಾದ ಸಿ ಬಿ ಬಸವರಾಜಪ್ಪನವರು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಕಲಾವಿದರೇ, ರಾಷ್ಟ್ರೀಯ ನಾಟಕೋತ್ಸವದ ಅಂಗವಾಗಿ ನಡೆದಂತಹ ಈ 6 ದಿನಗಳ ನಾಟಕಗಳನ್ನು ದಾವಣಗೆರೆಯ ಮಾಡಿದಂತೆ ತುಂಬ ಹೃದಯದಿಂದ ಸ್ವಾಗತಿಸಿ ಆನಂದಿಸಿದ್ದೀರಾ. ಸತತವು ಇಂಥ ನಾಟಕಗಳಿಗೆ ತಾವು ಪ್ರೋತ್ಸಾಹವನ್ನು ನೀಡುತ್ತಾ ಬರುತ್ತೀರಿ ಎಂದು ಭಾವಿಸಿ ಈ ನಾಟಕೋತ್ಸವ